ನನ್ನೆಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನಗರದ ಹಿರಿಯರೇ, ಮುದ್ದು ಮಕ್ಕಳೇ, ಈ ಅನ್ನದಾನೀಶ್ವರ ಮಹಾಸಂಸ್ಥಾನದ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಗದಗ ಜಿಲ್ಲೆಯ ನಿಕಟಪೂರ್ವ ಉಪನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದ ಶ್ರೀಯುತ BS ಗೌಡ್ರ ಗುರುಗಳವರೇ, 2008 ನಾ ಗದಗ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಮೊದಲೇ ದಿವಸ ಸರ್ ಚೇಂಬರ್ಗೆ ಹೋಗಿ ಪರಿಚಯ ಮಾಡಿಕೊಂಡೆ. ಅವತ್ತು ನನ್ನ ಹೆಸರು ನೆನ್ಪಿಟ್ಟವರು ಇವತ್ತು ನನ್ನ ಹೆಸರು ಮಾಡ್ತಿಲ್ಲ. ಸೊ ಅದು ಒಬ್ಬ ಅಧಿಕಾರಿಯಾಗಿ, ಶಿಕ್ಷಣದ ಪ್ರೇಮಿಯಾಗಿ, ನಮ್ಮ ಗದಗ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರತಿ ಹಂತದಲ್ಲೂ ಕೂಡ ಅಕಾಡೆಮಿಕ್ ಅಂತ ಹೇಳ್ತೇವೆ ನಾವು, ಶೈಕ್ಷಣಿಕವಾಗಿ ಮಾರ್ಗದರ್ಶನ ನೀಡ್ತಾ ಬೆಂಗಳೂರು ಪದವಿಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ನಿವೃತ್ತರಾಗಿ 5-6 ವರ್ಷ ಈಗಲೂ ಕೂಡ ಶೈಕ್ಷಣಿಕ ಸಲಹೆಗಾಗಿ ಅನ್ನದಾನೀಶ್ವರ ಸಮೂಹಗಳಿಗೆ ಇದ್ದಾರೆ. ಸರ್, ನಾನು ನೋಡ್ತಾ ಇರ್ತೀನಿ, ಕೆಲಸದಿಂದ ನಿವೃತ್ತಿ ಆದ ತಕ್ಷಣನೇ ವೈರಾಗ್ಯ ಭಾವನೆ ತಗೊಂಡ್ಬಿಡ್ತಾರೆ ಕೆಲವರೆಲ್ಲ, ಮುಂದೇನು ಮಾಡಬೇಕು ಅಂತ ಹೇಳಿ. ಅದಕ್ಕೆ ತಾವು ಮಾದರಿ ಸರ್. ತಮ್ಮ ಜೊತೆಗೆ ಟೀಮ್ ಇದೆ ಸರ್, ಅವರು ಕೂಡ ಹಾಗೇನೆ ಇದ್ದಾರೆ. ನಿನ್ನೆ ಹೇಳಿದೆ ಸರ್ಗೆ, ಯಲಬುರ್ಗಿ ಸರ್ ಸಿಕ್ಕಿದ್ರು ಅಂತ ಹೇಳಿ. ಸೊ ಗೌಡ್ರಿ ಸರ್ ಮರ್ತಿರ್ಬೋದು, ಯಲಬುರ್ಗಿ ಸರು, ನಾನು, ಆಮೇಲೆ ಒಬ್ಬರು ಮಿಲಿಟರಿ ರಿಟೈರ್ಡ್ ಪರ್ಸನ್ ನಮ್ಮಲ್ಲಿ ಲೆಕ್ಚರರ್ ಆಗಿದ್ರು. 3 ಜನ ರೋಡ್ ತಾಲೂಕಿಗೆ ಇನ್ಸ್ಪೆಕ್ಷನ್ ಕಳಿಸಿದ್ರು ನಮಗೆ, ಒಂದು ಕಮಿಟಿ ಮಾಡಿ. ಸೊ ಸರ್ ಹೇಳ್ದಂಗೆ ಈ ಜಿಲ್ಲೆಯ ಇರ್ತಕ್ಕಂಥ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳ ಶೈಕ್ಷಣಿಕ ಸ್ಥಿತಿಗತಿಯನ್ನು ಅಧ್ಯಯನ ಮಾಡ್ತಕ್ಕಂಥ ಸಮಿತಿ. ಸೊ ಅವಾಗಲೇ ಹೇಳಿದ್ರು, ವಸ್ತು ಸ್ಥಿತಿ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ, ಅಂಥ ದಿಟ್ಟ ಅಧಿಕಾರಿ. ಅದರ ಜೊತೆಗೆ ಪ್ರೆಸೆಂಟ್ ಈಗ ಶ್ರೀ ಸಿದ್ಧಲಿಂಗ ಬಂಡು ಮಸ್ನಾಯಕ್, ನಮ್ಮ ಗದಗ ಜಿಲ್ಲೆಗೆ ಗೌಡ್ರ ಸರ್ ನೆಕ್ಸ್ಟ್ ಬಂದಂತಹ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸೊ ಅವ್ರದ್ದು ದಿನಚರಿ ಹೇಳ್ತೀನಿ ನಿಮಗೆ, ಒಂದೇ ಮಾತು. ಬೆಳಗ್ಗೆ ಎದ್ರಂದ್ರೆ ಟಿಫನ್ ಮಾಡ್ಲಾರ್ದೇ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಇವತ್ತು 9:30ಗೆ ನಾವು ಅವರು ಬರುವಾಗ, ಸರ್ ಟಿಫನ್ ಮಾಡಿದ್ರ ಅಂತಂದೆ. ಇಲ್ಲ ಸರ್, ಹಂಗ ಬಂದೆ ಅಂದೆ. ಕೆಲಸ ಅಂದ್ರೆ ಊಟ ತಿಂಡಿ ಏನೋ ಬೇಡವೇ ಬೇಡ. ಯಾವುದೇ ಸಂಸ್ಥೆಗೆ ಬಂದರೂ ಕೂಡ ಯಾವ ದಯ ದಾಕ್ಷಿಣ್ಯಕ್ಕೆ ಒಳಗಾಗೋದೇ ಇಲ್ಲ. ಬಹುಶಃ ಅಂಥವ್ರೆ ನಮ್ಮಂಥವ್ರು ಗುರುತಿಸ್ತಾರೆ ಅಂತ ಹೇಳಿಕ್ಕೆ ಇದೊಂದು ಉದಾಹರಣೆ. ಹಾಗೇನೆ ಈ ವೇದಿಕೆ ಮೇಲೆ ದೇವೇಂದ್ರಪ್ಪಣ್ಣವ್ರ ಬಗ್ಗೆ ಕೇಳಿದ್ವಿ ನಾವು. ಬಹುಶಃ ನನಗೆ ಕೊಟ್ಟಂತ ವಿಷಯ ಪ್ರಸ್ತುತ ಸಮಾಜಕ್ಕೆ ವಿಜ್ಞಾನದ ಕೊಡುಗೆ ಅಂತ ಹೇಳಿ, ವಿಜ್ಞಾನ ಮೀರಿ ಅವರು ಡೆವಲಪ್ಮೆಂಟ್ಸ್ ಮಾಡಿ ಹೇಳಿದರು. 1 ಎಕರೆಗೆ ಸುಮಾರು 1 ಕೋಟಿ ರೂಪಾಯಿ ಲಾಭ ಗಳಿಸ್ಬೇಕು, ಅದು ಕೂಡ ವೈಜ್ಞಾನಿಕ ತಳಹದಿ ಇಲ್ದೇನೆ ಅಂತ ಹೇಳಿ. ಸೊ ಇಂತೆಲ್ಲ ಮಹನೀಯರ ಮುಂದೆ ನಾನು ತುಂಬಾ ಚಿಕ್ಕವನು ಅನಿಸ್ತಾ ಇದೆ. ಯಾಕಂತಂದ್ರೆ ಅವರ ಅನುಭವದ ಮುಂದೆ ನಮ್ಮ ಅನುಭವ ಕೂಡ ಚಿಕ್ಕದು. ಸೊ ಹಾಗಾಗಿ ನಾನು ಇವತ್ತು 1-2 ವಿಷಯಗಳ ಬಗ್ಗೆ ನಾನೇನು ತಿಳ್ಕೊಂಡಿದ್ದೇನೆ ನಿಮ್ಗೆ ಗೊತ್ತಿದೆ. ನಾವು ವಿಜ್ಞಾನ ವಿಭಾಗದವರು ಮಾತು ಬಹಳ ಕಡಿಮೆ. ನನ್ನ ವಿಷಯ ಭೌತಶಾಸ್ತ್ರ. ಸುಮಾರು 28 ವರ್ಷಗಳ ಕಾಲ ಭೌತಶಾಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇಲಾಖೆ ನೀಡಿದಂತಹ ಎಲ್ಲ ಕೆಲಸಗಳನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದೇನೆ. ಬಹುಶಃ ಈ ಒಂದು ನೇಚರಿಗೆ ನನ್ನ ಅಧಿಕಾರಿಗಳು ನನ್ನ ಬಿಟ್ಕೊಡ್ತಾ ಇಲ್ಲ. ಗೌಡರ್ ಸರ್ ಅವಧಿಯಿಂದ ಹಿಡಿದು ಯಾವ ಉಪನಿರ್ದೇಶಕರು ಬಂದರೂ ಕೂಡ ವಿಜ್ಞಾನದ ಜವಾಬ್ದಾರಿ ನನಗೆ ಕೊಡ್ತಾರೆ, ನೀವು ಕೆಲಸ ಮಾಡ್ರಿ ಸರ್ ಅಂತ ಹೇಳಿ. ಸೊ ಅದನ್ನೇ ನಾವೆಲ್ಲ ಬೆಳೆಸ್ಕೋಬೇಕು ಅಂತ ಹೇಳೋದು. ಯಾಕಪ್ಪ ಇವರೆಲ್ಲ ಕೆಲಸ ಕೊಟ್ಟರು ಅಂತಂದ್ರೆ ನಾವು ಹಿಂದೆ ಬಿದ್ದೀವಿ ಅಂತಾನೆ ಅರ್ಥ. ಸೊ ಹಾಗಾಗಿ ನನ್ನ ವಿಷಯಕ್ಕೆ ಬರ್ತೀನಿ. ಇಂದಿನ ಸಮಾಜಕ್ಕೆ ವಿಜ್ಞಾನದ ಕೊಡುಗೆ ಅಪಾರವಾಗಿದೆ. ಸೊ ಮಾನವನ ದೈನಂದಿನ ಜೀವನವನ್ನು ಅತಿ ಸುಲಭವಾಗಿದೆ. ಒಂಚೂರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ನಮ್ಮ ಕಾಲವನ್ನು ನಾನು ನೆನಪಿಸ್ಕೊಳ್ಬೇಕು. 90ರ ಅವಧಿಯಲ್ಲಿ ಟೆಕ್ನಾಲಜಿ ಯಾವ ಹಂತದಲ್ಲಿ ಇತ್ತು ಅಂತ. ಸೊ ನನ್ನೂರು ಬೆಳಗಾವಿ ಜಿಲ್ಲೆ ರಾಮದುರ್ಗ. ನಾನು 91ರಲ್ಲಿ BSc ಮುಗಿಸಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ MSc ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು. ಫಸ್ಟ್ ಬ್ಯಾಚು CET ಎಕ್ಸಾಮ್ ಇತ್ತು. ಸೊ ಹೋಗ್ಬೇಕು ಅಂತಂದ್ರೆ ನಮ್ಮೂರಿಂದ ಬೆಳಗ್ಗೆ 6 ಗಂಟೆಗೆ ಒಂದೇ ಬಸ್ಸು, ಹುಬ್ಳಿ ಬಸ್ಸು. ಅದು 9 ಗಂಟೆಗೆ ಆಗ್ತಿತ್ತು ಧಾರವಾಡಕ್ಕೆ ಹೋಗ್ಬೇಕು ಅಂತಂದ್ರೆ. 9:30ಗೆ ಎಕ್ಸಾಮ್. ಅಂದ್ರೆ ನಾ ಇದೊಂದು ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೇನೆ ಅಂದ್ರೆ, ಟ್ರಾನ್ಸ್ಪೋರ್ಟೇಷನ್ ಹಂಗಿತ್ತು. ಇವತ್ತು ಟ್ರಾನ್ಸ್ಪೋರ್ಟೇಷನ್ ಗದಗ ಟು ಗಜೇಂದ್ರಗಡ 45 ನಿಮಿಷದಲ್ಲಿ ಬರ್ತೀವಿ ನಾವು, ಇಫ್ ದ ರೋಡ್ಸ್ ಆರ್ ಗುಡ್. ಅದೊಂದು ಕಂಡೀಷನ್ ಇದೆ. ಒಳ್ಳೆ ರಸ್ತೆಗಳಿದ್ರೆ 45 ನಿಮಿಷ ಬರ್ತೇವೆ. ಹಾಗೇನೆ ನಾನು ದೂರದ ದಾರಿಯನ್ನು ಕ್ರಮಿಸಬೇಕು. ಗದಗ ಟು ಬೆಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ ಬೈ ಬಸ್ ಹೋದ್ರೆ 10.5 ತಾಸು ತಗೋತೀವಿ, ಬೈ ಟ್ರೈನ್ ಹೋದ್ರೆ 8 ತಾಸು, ಬೈ ಏರೋಪ್ಲೇನ್ ಹೋದ್ರೆ 1.5 ತಾಸಲ್ಲಿ ಇರ್ತೀವಿ ನಾವು. ಸೊ ಟ್ರಾನ್ಸ್ಪೋರ್ಟೇಷನ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು. ಸೊ ಈ ಪ್ರಗತಿ ಹಂತವಾಗಿ ಬರ್ತಾ ಇದೆ. ಹಾಗೇನೆ ನೀವು ಹೈಸ್ಕೂಲ್ ಹಂತದಲ್ಲಿ ಇದ್ದಾಗ ಹೇಳ್ತೀರಿ ವಿಜ್ಞಾನ ಅವರವೋ ಶಾಪವೋ ಅಂತ ಹೇಳಿ.
ನೀವು ವರ ಮಾಡ್ಕೊಂಡ್ರೆ ವರ, ಶಾಪ ಮಾಡ್ಕೊಂಡ್ರೆ ಶಾಪ ಆಗುತ್ತೆ. ಸಾರಿಗೆ, ಸಂವಹನ, ಆರೋಗ್ಯ, ಗೃಹೋಪಯೋಗಿ, ಅಡಿಗೆ ಮನೆಗೆ ಬಂದ ತಕ್ಷಣನ ಈಗ ನೋಡ್ರಿ 108 ಡಿಸೀಸಸ್ಸು. ಮೊದಲಿಗೆ ನಾವು ಚಿಕ್ಕವರಿದ್ದಾಗ ಕೆಮ್ಮು, ನೆಗಡಿ, ಜ್ವರ ಬಂದ್ರೆ ನಮ್ಮ ಅವ್ವ ಅಜ್ಜಿ ಅರಿಶಿನ ಪುಡಿ ಕೊಡ್ತಾ ಇದ್ರು. ಇವತ್ತು ಯಾರು ಕೊಡ್ತಾರೆ? ಪ್ಯೂರ್ ಅರಿಶಿನ ಪುಡಿ ಎಲ್ಲಿ ಸಿಗುತ್ತೆ? ನೀವು ಮಾರ್ಕೆಟಿಗೆ ಹೋದ ತಕ್ಷಣ ಅರಿಶಿನ ಪುಡಿ ಅಂದ ತಕ್ಷಣ ಕೈಯೆಲ್ಲ ಹಳದಿ ಆಗಿರುತ್ತೆ. ಕುಂಕುಮ ತಗೊಂಡೋದ್ರೆ ಕೈಯೆಲ್ಲ ಕೆಂಪಾಗಿರುತ್ತೆ. ನಾವು ವೈಜ್ಞಾನಿಕ ತಳಹದಿಯಲ್ಲಿ ನೋಡಿದಾಗ ಕುಂಕುಮವನ್ನು ಅರಿಶಿನ ಬೇರಿಂದ ತಯಾರು ಮಾಡ್ತೀವಿ. ಈಗಲೂ ಕೂಡ ಒಂದು ಭಾಗ ಅಡಿಗೆ ಮನೆಯಲ್ಲಿ ಮಿಕ್ಸಿ ಬಂದಿದೆ, ಗ್ರೈಂಡರ್ ಬಂದಿದೆ. ಅವಾಗ ಒಳಕಲ್ ಮೇಲೆ ರುಬ್ತಾ ಇದ್ರು. ಅವಾಗಿನ ಸ್ಟೆಮಿನಾ ನೋಡ್ರಿ, ಈಗಿನ ಸ್ಟೆಮಿನಾ ನೋಡಿ. ಎನರ್ಜಿ ಒಂದು ದಿವಸ ನಾವು ಜಾಸ್ತಿ ಕೆಲಸ ಮಾಡಿದ್ರೆ ನಾಳೆ ಬೆಳಿಗ್ಗೆ ದೌಡ ಹೇಳೋದೇ ಇಲ್ಲ. ಬಟ್ ನಮ್ಮ ಹಿರಿಯರು ಕೇಳ್ರಿ, ಇಲ್ಲೇ ದೇವೇಂದ್ರ ಪೌಂಡವ್ರು ಇದ್ದಾರೆ, ಅವ್ರ ಜೀವನ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭ ಆಗಿತ್ತು. ಈಗಲೂ ಕೂಡ ರೈತರ ಮಕ್ಕಳಿದ್ದೀರಿ, ನಿಮ್ಮ ಅಪ್ಪ ಅಮ್ಮ ಬೆಳಗ್ಗೆ 4:15 ಎದ್ದು ಹೊಲಕ್ಕೆ ಹೋಗ್ತಾರ, ರೊಟ್ಟಿ ಕಟ್ಕೊಂಡು ಹೋಗ್ತಾರ. ಇವತ್ತಿನ ಮಕ್ಕಳು ರೊಟ್ಟಿ ತಿನ್ನೋದೇ ಇಲ್ಲ. ನಮ್ಮ ಕಾಲೇಜ್ನಾಗ ನಾವು ಬೆಳಗ್ಗೆ ಬಂದ ತಕ್ಷಣ ಹುಡುಗರಿಗೆ ಕೇಳೋದು ಅದ. ಫಸ್ಟ್ ಪೀರಿಯಡ್ ನಾನು ತಗೋತೀನಿ, ಸೆಕೆಂಡ್ ಇಯರ್ಗೆ ಒಂದಿಷ್ಟು ಹುಡುಗರು ಮುಖಂಡು ನೋಡ್ತೀನಿ, ಎಬಿಸ್ ಕೇಳ್ತೀನಿ, ಊಟ ಏನು ಮಾಡ್ರಿ ಅಂತ ಹೇಳಿ. ಸರ್ ಬ್ರೆಡ್ ತಿಂದೀವಿ ಅಂತಾರೆ. ಚಪಾತಿ ಎಷ್ಟು ಅಂದ್ರೆ 1 ಚಪಾತಿ 4 ಪೀಸ್ ಮಾಡಿ 4 ಮಂದಿ ತಿಂತಾರಂತೆ. ಇದು ನಮ್ಮ ಮಕ್ಕಳ ಸ್ಥಿತಿಗತಿಯನ್ನು ಹೇಳ್ತೈತಿ. ತಾಂತ್ರಿಕ ಪ್ರಗತಿ ವೈಜ್ಞಾನಿಕ ವಿಸ್ತರಣೆಗೆ ಡೆವಲಪ್ ಆಗುತ್ತೆ, ಕಾರಣವಾಗುತ್ತೆ ಅಂತ ಹೇಳ್ತೀವಿ ನಾವು. ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತ ಹೇಳಿ ಈಗ ವಿಜ್ಞಾನ ವಿಭಾಗವನ್ನು ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳು ಕೇಳಿದಾಗ ಹೇಳ್ತಾರೆ, ನೆಕ್ಸ್ಟ್ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IAS ಆಫೀಸರ್ ಆಗಬೇಕು. ಯಾರೂ ಟೀಚರ್ ಆಗ್ತೇನೆ ಅನ್ನೋದೇ ಇಲ್ಲ, ಯಾರೂ ರೈತ ಆಗ್ತೇನೆ ಅನ್ನೋದೇ ಇಲ್ಲ. ಸೊ ಹಾಗಾಗಿ ನಾವು ಉಪನ್ಯಾಸಕರಾದವರು, ಶಿಕ್ಷಕರಾದವರು ಮಕ್ಕಳಿಗೆ ಈ ಕರಿಯರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ಮುಂದೆ ವೃತ್ತಿ ಜೀವನಕ್ಕೆ ಏನು ಉಪಯೋಗ ಆಗಬೇಕು ಅಂತ ಹೇಳಿ ಒಂದು ಅರ್ಧ ಗಂಟೆನೇ ನಾವು ಬೋಧನೆ ಮಾಡಿದರೆ ಎಷ್ಟೋ ಮಕ್ಕಳು ಟರ್ನ್ ಆಗ್ತಾರೆ. ದಯವಿಟ್ಟು ಅಲ್ಲಿ ಮಕ್ಕಳು ಮಾತಾಡ್ತಾ ಇದ್ದೀರಿ, ವಿದ್ಯಾರ್ಥಿಗಳೇ ಕೇಳಿ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ನೀವು ವೈಜ್ಞಾನಿಕವಾಗಿ ರೈತ ಯಾಕೆ ಆಗ್ಬಾರ್ದು ಅಂತ ಹೇಳಿ BSc ಅಗ್ರಿ ಅಂತ ಹೇಳ್ತೀವಿ ನಾವು. BSc ಅಗ್ರಿಯಲ್ಲಿ 3-4 ಇದ್ದಾವೆ. ವೈಜ್ಞಾನಿಕ ದೃಷ್ಟಿಕೋನವನ್ನ ಇಟ್ಕೊಂಡು ಹಿರಿಯರು ಹೇಳ್ದಂಗೆ ನಮ್ಮ ಭೂಮಿ ಹಾಳಾಗ್ಲಾರ್ದಂಗೆ ಡೆವಲಪ್ಮೆಂಟ್ ನಾವು ಮಾಡಬೇಕು. NPK ಅಂತ ಹೇಳ್ತೀವಿ ನಾವು, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂತ ಹೇಳಿ. ಈ 3 ರಸಾಯನಗಳನ್ನು ಮಿಕ್ಸ್ ಮಾಡಿ ಗೊಬ್ಬರ ಮಾಡ್ತಾರೆ. ಆ ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣಿಗೆ ನಾವು ರಸಾಯನ ಮೀನ್ಸ್ ಕೆಮಿಕಲಿ ಎನರ್ಜಿಯನ್ನು ಕೊಡ್ತೀವಿ ನಾವು. ಯಾಕಂತಂದ್ರೆ ನಾವು ಇವತ್ತು ಮಣ್ಣನ್ನ ಮಲಿನಗೊಳಿಸ್ಬಿಟ್ಟಿದ್ದೀವಿ ನಾವು. ನಮ್ಮ ಮನಸ್ಸು ಎಲ್ಲವೂ ಮಲಿನ ಆಗಿದೆ, ಜೊತೆಗೆ ಮಣ್ಣನ್ನು ಕೂಡ. ಒಂಚೂರು ನೀವು ಹೇಳಿದ್ರಿ ಸರ್ ಆಗಲಿ ಫ್ಯಾನ್ಗೆ ನಾವು ಮಾರ್ಕೋತೀವಿ ಅಂತ ಹೇಳಿ. ಬಹುಶಃ 2006 ಅನ್ಸುತ್ತೆ ಗದಗ ಜಿಲ್ಲೆಗೆ ಫ್ಯಾನ್ ಬಂದಿದ್ದು. ಕಪ್ಪತ್ತಗುಡದಲ್ಲಿ ಎಂಟ್ರಿ ಆಯ್ತದು. ಜಸ್ಟ್ ನಾನು ಕಾರವಾರ ಟ್ರಾನ್ಸ್ಫರ್ ಆಗಿ ಬಂದಿದ್ದೆ. ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ದರು ರೈತರೆಲ್ಲ, ನೀವು ಫ್ಯಾನನ್ನು ಕೂಡಿಸೋದ್ರಿಂದ ನಮ್ಮ ಭೂಮಿಯ ಪದರಗಳು ಸಡ್ಲ ಆಗ್ತಾವ ಅಂತ ಹೇಳಿ. ಅದು ಒಂದು ಹಂತದಲ್ಲಿ ಕರೆಕ್ಟು, ಬಟ್ ಇನ್ನೊಂದು ಹಂತದಲ್ಲಿ ಬೇರೆ ದೃಷ್ಟಿಕೋನ ನೋಡಿದಾಗ ಅದು ತಪ್ಪು ಅನಿಸುತ್ತೆ. ಸೊ ಫ್ಯಾನನ್ನು ಕೂಡಿಸೋದ್ರಿಂದ ಸಮಸ್ಯೆ ಅಂತ ಹೇಳಿ ನಾವು ಎಲ್ಲ ರೀತಿಯಲ್ಲೂ ವಿಚಾರ ಮಾಡಿದಾಗ ಶಕ್ತಿ ಬಳಸ್ತಾ ಇದ್ದೇವೆ ನಾವು, ಎನರ್ಜಿ. ಆ ಎನರ್ಜಿಯನ್ನು ಬೇರೆ ಬೇರೆ ರೀತಿಯಲ್ಲಿ ತಯಾರು ಮಾಡ್ತೀವಿ. ಮೊದಲಿಗೆ ನಾವು ಎನರ್ಜಿಯನ್ನು ಜಲಶಕ್ತಿ ಕೇಂದ್ರ ಅಂತ ಹೇಳ್ತೀವಿ. ಎಲ್ಲರಿಗೂ ಗೊತ್ತಿದೆ, ಸೂಪರ್ ಡ್ಯಾಮ್ ಅಲ್ಲಿಂದ ಶುರು ಆಗುತ್ತೆ. ನೀರಿನ ಶಕ್ತಿಯನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಕ್ಕೆ ಶುರು ಮಾಡಿದ್ವಿ. ಅದು ಸಾಕಾಗಲೇ ಇಲ್ಲ. ಆದ್ರೆ ನೆಕ್ಸ್ಟ್ ನಮ್ಮ ರಾಯಚೂರಿಗೆ ಬಂದರು, ಶಾಖೋತ್ಪನ್ನ ಕೇಂದ್ರ ಅಂತ ಹೇಳಿ. ಸೂರ್ಯನ ಶಕ್ತಿ, ಶಾಖ ಶಕ್ತಿಯನ್ನು ಬಳಸಿ ಮಾಡ್ತಾ ಇದ್ವಿ. ಅದು ಸಾಕಾಗಲಿಲ್ಲ, ಕೆಲವು ಓದಿಯವರಿಗೆ ಆಯ್ತದು. ದೆನ್ ನಾವು ಬಂದದ್ದು ಕಲ್ಲಿದ್ದಲನ್ನು ಬಳಸಿ ಎನರ್ಜಿಯನ್ನು ಉತ್ಪಾದನೆ ಮಾಡೋದಂತೆ. ಅದರ ಹಂತವಾಗಿಯೇ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕದಲ್ಲಿ ಕೈಗಾರದಲ್ಲಿದೆ. ನಾನು ಉಳುಮೆಯಲ್ಲಿ 1 ವರ್ಷ ಇನ್ಚಾರ್ಜ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿ ಅಲ್ಲಿಗೆ ಹೋಗಿದ್ದೆ. ನಮಗೆ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ ಅನುಮತಿ ಕೊಡ್ತಾರೆ. ಅದು ಕೂಡ ನೀವು ಪರ್ಮಿಷನ್ ತೊಗೊಂಡು ಹೋದಾಗ ಲೆಡ್ ಜಾಕೆಟ್ ಅಂತ ಹೇಳ್ತಾರೆ, ಅದನ್ನು ಹಾಕೊಂಡೆ ನಾವು ಹೋಗಬೇಕು. ನ್ಯೂಕ್ಲಿಯರ್ ಎನರ್ಜಿ ನಮ್ಮ ವಿದ್ಯಾರ್ಥಿಗಳು ಓದ್ತಾರೆ, ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಂತ ಹೇಳಿ, ಬೈಸಿಕ ವಿದಳನೆ ಅಂತ ಹೇಳಿ. ನಮ್ಮ ಹತ್ರ ಒಂದು ಚಾಕ್ ಪೀಸ್, ಒಂದು ಕಟ್ಟಿಗೆಯನ್ನು ಈಸಿಯಾಗಿ ಮುರಿದ್ಬಿಡ್ತೀವಿ. ಅದನ್ನು ನಾವು ಒಂದು 10 ಸೆಂಟಿಮೀಟರ್ ಕಟ್ಟಿಗೆ 2 ಭಾಗ ಈಸಿ ಮಾಡ್ತೀವಿ. ಅದು 5 ಸೆಂಟಿಮೀಟರ್, ಅದನ್ನು ಮತ್ತೆ ಈಸಿಯಾಗಿ ಮುರಿತೀವಿ. 2.5 ಸೆಂಟಿಮೀಟರ್ ಅದನ್ನು ಕಟ್ ಮಾಡಬೇಕು. 1 ಸೆಂಟಿಮೀಟರ್ ಮುರಿಯೋಕ್ಕಾಗಲ್ಲ, ಕಲ್ಲು ತೊಗೊಂಡು ಜರಿಸ್ತೇವೆ, ಅದು ತನ್ನ ರೂಪವನ್ನು ಕಳ್ಕೊಳ್ಳುತ್ತೆ. ಹಾಗೇನೆ ನಾವು ನಮ್ಮ ಮೂಲ ವಸ್ತುಗಳು ಅಂತ ತಗೊಂಡಾಗ ಆ ಮೂಲ ವಸ್ತುವಿನ ಸೈಜಿಗೆ ಹೋಗ್ತೀವಿ ನಾವು. ಒಂದು ಸೈಜ್ ಅಂತ ಹೇಳ್ತೀವಿ. ನೆಗಡಿ ಆದ ತಕ್ಷಣ ಬ್ಯಾಕ್ಟೀರಿಯಾಸ್ ಬರ್ತವೆ. 10⁻⁴ ಅಂದ್ರೆ 1/10,000. 1 ಮೀಟರ್ ದಾರವನ್ನು ತಗೊಂಡು 10,000 ಭಾಗ ಮಾಡಿದಾಗ 1 ಭಾಗ ಬರುತ್ತೆ. ಆ ಸೈಜ್ ಬ್ಯಾಕ್ಟೀರಿಯಾ. ಅದಕ್ಕಿಂತ ಒಂದು
ಜಾಸ್ತಿ 1,00,000 ಪಾರ್ಟ್ ತಗೊಂಡ್ರೆ ಅದು ವೈರಸ್, ಕೋವಿಡ್ ವೈರಸ್ ಅಂತ ಹೇಳ್ತೀವಿ. 2019 ಎಲ್ಲರೂ ಕೂಡ ಅದನ್ನು ಅನುಭವಿಸಿ ಬಂದಿದ್ದೀವಿ. ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ, ಬಟ್ ಒಳ್ಳೆ ಇಫೆಕ್ಟ್ ಅನ್ನು ಕೊಡುತ್ತೆ. ಹಾಗೇನೆ ನಾವು ಒಂದು ಆಟಮ್ ಸೈಜನ್ನು ತಗೊಂಡಾಗ 10⁻⁻7 10⁻⁻10 ಅಂತ ಹೇಳ್ತೀವಿ ನಾವು. 10 ಲಕ್ಷ ಒಂದು ಮೀಟರ್ನ 10 ಲಕ್ಷ ಭಾಗವಾಗಿ ಮಾಡಿದಾಗ ಒಂದು ಭಾಗ ಬರೋದು ಒಂದು ಅಣು ಅಂತ ಹೇಳ್ತೀವಿ ನಾವು. ಆ ಅಣುವನ್ನ ಒಂದು ನ್ಯೂಟ್ರಾನ್ ಅಂತ ಹೇಳ್ತೀವಿ, ಅದರ ಸೈಜು 10⁻28 ಅಂತ ಹೇಳ್ತೀವಿ ನಾವು. ಆ ಭಾಗದಿಂದ ಡ್ಯಾಶ್ ಹೊಡಿಸ್ಬೇಕು. ಹೊಡಿಸಿದಾಗ ಅದು ಯುರೇನಿಯಂ ಅಣು ಕಟ್ ಆಗುತ್ತೆ, ಅವಾಗ ಶಕ್ತಿ ರಿಲೀಸ್ ಆಗುತ್ತೆ. ಅದು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇದು ಎನರ್ಜಿಯನ್ನು ನಾವು ಉತ್ಪಾದನೆ ಮಾಡ್ತಿದ್ದೇವೆ ಸದ್ಯ. ಇವೆಲ್ಲ ಮನುಷ್ಯನ ಜ್ಞಾನದಿಂದ, ವೈಜ್ಞಾನಿಕ ಡೆವಲಪ್ಮೆಂಟ್ ಇಂದ ಆಗ್ತಾ ಇದೆ, ವಿಜ್ಞಾನದ ಬೆಳವಣಿಗೆಯಿಂದ ಅಂತ ಹೇಳ್ತೀವಿ ನಾವು. ಸೊ ಯಾವ ರೀತಿ ನಾವು ಅದು ಪಾಸಿಟಿವ್ ಅಂತ ಹೇಳ್ತೀವಿ, ಅದರದ ನೆಗೆಟಿವ್ ಅಂಶ ಇದ್ದೇ ಇರುತ್ತೆ. ಆ ನ್ಯೂಕ್ಲಿಯಸ್ ಅನ್ನು ನಾವು ಬ್ರೇಕ್ ಮಾಡಿದಾಗ ಶಕ್ತಿ ಹೆಂಗಿರುತ್ತಂದ್ರೆ ಶಾಖ ಬಿಡುಗಡೆ ಆಗುತ್ತೆ. ಆ ಶಕ್ತಿ ನಮ್ಗೆ ತಡ್ಕೊಳಕ್ ಆಗೋದೇ ಇಲ್ಲ. ಅದರ ಮುಂದೆ ನಾವು ಒಂದು ಕಲ್ಲು ಇಟ್ಟರೆ ಕಲ್ಲು ಕೂಡ ಕರಗಿ ಹೋಗುತ್ತೆ, ಅಷ್ಟೊಂದು ಶಕ್ತಿ. ಆ ಶಕ್ತಿಯ ನೇರವಾಗಿ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಮಾಡಕ್ ಆಗೋದಿಲ್ಲ. ಆ ಹೀಟನ್ನು ಇವಾಪೊರೇಷನ್ ಅಂತ ಹೇಳ್ತೇವೆ, ಹವೆಯಾಗಿರುತ್ತೆ, ಅದನ್ನ ತಣ್ಣೀರ್ ಚೇಂಬರ್ನಾಗ ಪಾಸ್ ಮಾಡ್ತೀವಿ, ಟರ್ಬೈನ್ ತಗೋತೀವಿ, ಅದ್ರ ಮೇಲೆ ಹಾಕಿ ರೊಟೇಟ್ ಮಾಡ್ತೀವಿ. ಅದಕ್ಕೆ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ, ಯಾಂತ್ರಿಕ ಶಕ್ತಿ. ಸೈಕಲ್ ಅನ್ನ ಪೆಡಲ್ ಮಾಡಿದಾಗ ಸೈಕಲ್ ಮೂವ್ ಆಗ್ತೈತೆ. ನಮಗೆಲ್ಲ ಗೊತ್ತಿದೆ, ಹಿಂದಿದ್ದವ್ರಿಗೆ ಸೈಕಲ್ ಓಡಿಸುವಾಗ ಮುಂದೆ ಲೈಟ್ ಇರ್ತಿತ್ತು, ನಾವು ಹೆಂಗೆ ತಿರುಗ್ತೇವೆ ರಾತ್ರಿ ಅದು ಲೈಟ್ ಆನ್ ಆಗ್ತಿತ್ತು. ಅದು ಮೋಟಾರ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ, ಡೈನಮೋ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾಂತ್ರಿಕ ಶಕ್ತಿಯನ್ನ ಚಲನ ಶಕ್ತಿಯಾಗಿ ಮಾಡಿ ವಿದ್ಯುತ್ ಶಕ್ತಿಯಾಗಿ ಬಳಸ್ತೀವಿ. ಇದು ವೈಜ್ಞಾನಿಕ ಹಂತ ಬೆಳೆದು ಬಂದಂತಹ ದಾರಿ. ವಿಜ್ಞಾನ ಇಲ್ಲದೆ ಇದ್ರೆ ನಾವೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರ ಕೈಯಾಗಿದ್ದಿದೆ. ಸಂವಹನ ಕ್ಷೇತ್ರ ಅಂತ ಹೇಳ್ತೀವಿ ನಾವು, ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಕಮ್ಯುನಿಕೇಶನ್ ಕಲ್ಪನೆನೇ ಇರಲಿಲ್ಲ. ಐ ಥಿಂಕ್ 2001 ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊಬೈಲ್ ಬಂದದ್ದು 2001ರಲ್ಲಿ. 2001ರಲ್ಲಿ ನಾನು ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿದ್ದೆ. ಅಲ್ಲಿ ನಮ್ಮ DDP ಅವರು ವ್ಯಾಲ್ಯೂಯೇಷನ್ ಸೆಂಟರ್, ಸಬ್ ಸೆಂಟರ್ ಇತ್ತು, ಬಂದಿದ್ರು ಅವರು. ಒಂದು ದೊಡ್ಡದಾದ ವಾಕಿ ಟಾಕಿ ಅಂತ ಹೇಳ್ತೀವಿ, ಆಂಟಿನಾ ಇರುತ್ತೆ, ಆ ಸೆಟ್ ತಂದಿದ್ರು. ಅಲ್ಲಿಂದ ಡೆವಲಪ್ಮೆಂಟ್ ಆಗಿ ಎಲ್ಲರ ಕೈಯಾಗೂ ಟಚ್ ಸ್ಕ್ರೀನನ್ನು ಯೂಸ್ ಮಾಡಿದ್ದೀವಿ. ನಾವು MSc ಮಾಡುವಾಗ ನಮ್ಮ ಗುರುಗಳು ಹೇಳ್ತಿದ್ರು, ಯುವರ್ ವರ್ಡ್ ಈಸ್ ಇನ್ ಯುವರ್ ಫಿಂಗರ್ ಟಿಪ್ಸ್ ಅಂತ ಹೇಳಿ. ಎಲ್ಲರ ಕೈ ಹಿಂಗೆ ಓಡ್ತಿರ್ತದೆ. ಇದು ಅಂತ ನಮ್ಗೆ ಗೊತ್ತಿರಲೇ ಇಲ್ಲ. ಅದು ಮೊಬೈಲ್ ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವು. ಫಿಂಗರ್ ಟಿಪ್ಸ್ ಯಾರು ನೋಡ್ರಿ, ಅವ್ರ ಹೆಡ್ ಡೌನ್ ಇರುತ್ತೆ, ಬೇರೆ ತನ್ನ ಮೂವ್ ಇರ್ತೈತೆ. ನೀವು ಏನು ಹೇಳಿದ್ರಿ ಎಲ್ಲದಕ್ಕೂ ಮೂವ್ ಅಂತಾರ ಅವರು. ನಿಮ್ಗೆ ಏನಾದ್ರು ಪರ್ಮಿಷನ್ ಬೇಕು ಅಂದ್ರೆ ಮೊಬೈಲ್ ಯೂಸ್ ಮಾಡೋಕೆ ಕೇಳಬೇಕು. ಹಾ ಅಂತಿರ್ತಾರೆ ಅಷ್ಟು. ಯು ಗೆಟ್ ಸಿಗ್ನೇಚರ್ ಅಂತ ಹೇಳ್ತೀವಿ. ಇದು ಟೆಕ್ನಾಲಜಿಯ ದುರುಪಯೋಗ. ನನ್ನ ಕೈಯಲ್ಲಿ ಇದೇ ಮೊಬೈಲ್ ಇತ್ತಂತಂದ್ರೆ ನಾನು ಏನನ್ನಾದ್ರೂ ಸಾಧಿಸ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ರವಿ ಡಿ ಚೆನ್ನಣ್ಣ ಅವರ ಹೆಸರು ಕೇಳಿದಿರಿ. ನಮ್ಮ ಗದಗ ಜಿಲ್ಲೆಯವರೇ, ನೀಲಗುಂದವರೇ. ಅವರು ತುಂಬಾ ಬಡತನದಿಂದ ಬಂದಂಥ ವ್ಯಕ್ತಿ. ಅವರು ಸೊರಟೂರು ಹೈಸ್ಕೂಲಿಗೆ SSLCಯಲ್ಲಿ ಓದ್ತಿದ್ರು. ನನ್ನ ಕಾಲೇಜ್ ಅವ್ರ ಟೀಚರ್ ನದಾಫ್ ಅಂತೇಳಿ ನಮ್ಮ ಲೆಕ್ಚರರ್ ಇದ್ದಾರೆ, ಮ್ಯಾಥಮೆಟಿಕ್ಸ್ ಲೆಕ್ಚರರು. ಅವ್ರ ಸ್ಟೂಡೆಂಟು. ಅವರು ನಡ್ಕೊತ ಹೋಗ್ತಿದ್ರಂತೆ ಸೊರಟೂರಿಂದ. ಬೈ ರೋಡ್ ಹೋದ್ರೆ 6 ಕಿಲೋಮೀಟ್ರು, ಹೊಲದಾಗ ಹಾಸಿ ಹೋದ್ರೆ 2.5 ಕಿಲೋಮೀಟ್ರ್. ಡೈಗೋನಲ್ ಅಂತ ಹೇಳ್ತಾರೆ. ಒಂದು ಚೌಕವನ್ನು ರಚನೆ ಮಾಡಿದಾಗ ಒಂದು ತುದಿಯಿಂದ ಮತ್ತೊಂದು ತುದಿಗೆ ರೇಖೆ ಎಳೆಬೇಕು, ಅದು ಡೈಗೋನಲ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿದೆ, ಪೈಥಾಗೊರಸ್ ಥಿಯರಮ್ ಅಂತ ಹೇಳಿ. ಸೊ ಆ ಡೈಗೋನಲ್ಲಿ ಓದ್ಕೊಂಡು ಬರ್ತಿದ್ರು ಅವರು. PUC ಮುಗಿದ ತಕ್ಷಣ ಹೈದರಾಬಾದ್ ಕೋಚಿಂಗ್ ಸೆಂಟರ್ಗೆ ಸಪ್ಲೈಯರ್ ಆಗಿ ಹೋಗ್ತಿರೋರು. ಕ್ಲೀನ್ ಮಾಡೋದು, ಸ್ವಚ್ಛತೆ ಮಾಡೋದು. ಕೋಚಿಂಗ್ ಕೊಡುವಾಗ ಕಿಟಕಿಯಾಗಿ ಕುತ್ಕೊಂಡು ಕೇಳ್ತಿದ್ರಂಥವ್ರು. ಹಿಸ್ಟ್ರಿ ಪಾಠ ಮಾಡತಕ್ಕಂಥ ಉಪನ್ಯಾಸಕರು ರವಿ ಡಿ ಇಲ್ಲ ಕೂತಿ ಒಳಗೊಂದು ಕೂತ್ಕೊ ಅಂತ ಹೇಳಿದ್ರಂತೆ. ಒಂದ್ ದಿವಸ ಅವ್ರು ಅಪ್ಸೆಟ್ ಆಗ್ತಾರಂತೆ. ಅದ್ರ ಬಗ್ಗೆ ಪಾಠ ಅವರೇ ಮಾಡ್ತಾರಂತೆ. ಹಾಡಿ ರಾಗ ಕೇಳಿ ಅಂತ ಹೇಳ್ತೀವಲ್ಲ, ಆ ಥರ ತಿಳ್ಕೊಂಡು ಹೇಳ್ತಾರೆ. ನೀನು ಹೇಳಿದ್ದನ್ನ ಕೇಳಿ ಇಷ್ಟು ಇದೆಯಾ ಅಂತಂದ್ರೆ ನೀನೇ ಟೀಚರ್ ಆಗು ಅಂತೇಳಿ ಮಾಡ್ತಾರೆ ಅವರು. ಅಲ್ಲೇ ಡಿಸ್ಟೆನ್ಸ್ ಎಜುಕೇಶನಲ್ಲಿ BA ಮಾಡ್ಕೋತಾರೆ, IAS ಕಟ್ತಾರೆ, IPS ಆಗ್ತಾರೆ. ಇವಾಗ ನಮ್ಮ ಮುಂದೆ IPS ಆಫೀಸರ್ ಆಗಿದ್ದಾರೆ. ಟೆಕ್ನಾಲಜಿನ ಬಳಸ್ಕೋತಾರೆ. ಕಂಪ್ಯೂಟರ್ ಟೆಕ್ನಾಲಜಿ ಅದೇ ಬಂದಿತ್ತು. ಈ ವೆಬ್ಸೈಟ್ www. ಅಂತ ಹೇಳ್ತೀವಿ ನಾವು, ವರ್ಲ್ಡ್ ವೈಡ್ ವೆಬ್ ಅಂತ ಹೇಳಿ. ಅದನ್ನು ಬಳಸಿಕೊಂಡು ತಂತ್ರಜ್ಞಾನ ಬಳಸಿ ನಮ್ಮ ಮುಂದೆ ಅಧಿಕಾರಿಗಳಿದ್ದಾರೆ. ತುಂಬ ಜನ ಅಧಿಕಾರಿಗಳಾದವರು ಕೂಡ ಹೀಗೆ ತಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡು ಮುಂದೆ ಬರ್ತಾರೋ. ಈ ವೈಜ್ಞಾನಿಕ ಪ್ರಗತಿಗೆ ಇನ್ನೊಂದು ಉದಾಹರಣೆ ಕೊಡ್ಬೇಕು. ಹೇಳ್ತಾ ಹೋದ್ರೆ ತುಂಬ ಬರುತ್ತೆ. ನಾವು ಕೃಷಿ ಕ್ಷೇತ್ರಕ್ಕೆ ಬಂದರೆ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ ನಾವು. ನಮ್ಮ ಈ ಭಾಗದಲ್ಲಿ ನೀರಿನ ಕೊರತೆ ಭಾಳ ಕಡಿಮೆ ಇದೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹೋದರೆ ಸಾಕಷ್ಟು ನೀರು. ಸರ್ ಅಲ್ಲೇ ರಾಯಬಾಗದವರು, ನನ್ನ ಊರು ರಾಮದುರ್ಗ. ಊರ ಮಧ್ಯದಲ್ಲೇ ನದಿ ಹರಿತಿದೆ. ಎಲ್ಲರ ಜಮೀನು ಕೂಡ ನೀರಾವರಿನೇ ಇದೆ. ಏನು ಕೇಳಿದ್ರು ಇರಿಗೇಟೆಡ್ ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ನಮ್ಮ ಗದಗ ಜಿಲ್ಲೆಯಲ್ಲಿ
ಈ ಕಡೆ ಬಂದಾಗ ನೀರಿನ ಕೊರತೆ ಕಡಿಮೆ ಆಗುತ್ತೆ. ಸೊ ಇಂತಹ ಸಮಯದಲ್ಲಿ ಸ್ಪ್ರಿಂಕ್ಲರ್ಸ್ಗಳನ್ನು ಅಳವಡಿಸ್ಬೇಕು ಅಂತ ಹೇಳಿ ಸರ್ಕಾರದವರೇ ಅದನ್ನ ಅನುದಾನದಲ್ಲಿ ಕೊಡ್ತಾರೋ, ಡಿಸ್ಕೌಂಟ್ ಮೇಲೆ ಕೊಡ್ತಾರೋ. ಅಂದ್ರೆ ನಾವು ನೀರನ್ನ ಸದುಪಯೋಗ ಮಾಡ್ಕೋಬೇಕು, ಕಡಿಮೆ ನೀರಿನಲ್ಲಿ ಅಧಿಕ ಇಳುವರಿಯನ್ನ ಪಡಿಬೇಕು ಅಂತೇಳಿ ಸಾಕಷ್ಟು ವಿಧಾನಗಳಿದಾವೆ. ಅದೇ ರೀತಿ ಗೊಬ್ಬರಗಳನ್ನ ತಯಾರು ಮಾಡಿ ಈ ಕೀಡೆಗಳು ಆಗಬಾರ್ದು ಅಂತ ಹೇಳಿ ಸಿಂಪಡಣೆಯನ್ನ ಮಾಡ್ತೀವಿ. ಒಂದು ರೀತಿ ಇದು ವೈಜ್ಞಾನಿಕ ಬೆಳವಣಿಗೆ ಅನ್ಕೊಂಡ್ರು ಕೂಡ ನಮ್ಮ ಆರೋಗ್ಯಕ್ಕೆ ಮಾರಕಣೆ. ಈಗಲೂ ಕೂಡ ನಾವು ಆರ್ಗ್ಯಾನಿಕ್ ಫುಡ್ಸ್ ಅಂತ ಹೇಳ್ತೀವಿ. ನಾವು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತೀವಿ. ನಾವು ಮಾಮೂಲಿ ಬೆಲ್ಲ ನೀವು ಅಂಗಡಿಯಾಗ ಹೋಗಿ ಕೇಳ್ಕೊಂಡ್ರೆ 45-50 ರೂಪಾಯಿ, ಆರ್ಗ್ಯಾನಿಕ್ ಬೆಲ್ಲ 60 ರೂಪಾಯಿ kg ಅಂತ ಹೇಳ್ತಾರೆ. ಸುಮ್ಮನೆ ಅದು ಹೆಸರು. ನಾವು ರಿಯಲ್ ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ರೆ 100 ರೂಪಾಯಿ kg ಆಗುತ್ತದು. ಸೊ ಮಾರ್ಕೆಟಿಂಗ್ನಲ್ಲಿ ನಮ್ಮನ್ನ ಮೋಸಗೊಳಿಸ್ಲಿಕ್ಕೆ ಕೆಲವು ಜನರು ಹೆಂಗೆ ಮಾಡ್ತಾರೆ, ನಿಜವಾದ ರೈತರು ಆರ್ಗ್ಯಾನಿಕ್ ಬೆಲ್ಲ ಬಳಸಿದ್ರು ಕೂಡ ಅದನ್ನ ಉಪಯೋಗ ಮಾಡುವಂಥ ಜನರಿಲ್ಲ, ಜಾಸ್ತಿ ಇದೆ ಅಂತ ಹೇಳ್ತೀವಿ ನಾವು. ಈ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ದಾರೆ ಸುಮಾರು ಜನ. ಸೊ ಅದನ್ನು ಕೂಡ ನಾವು ಕೆಲವರು ಬಳಸ್ತಾ ಇದ್ದೇವೆ. ಆದ್ರೆ ಅದು ಕಾಸ್ಟ್ಲಿ ಆಗುತ್ತೆ, ಎಲ್ಲ ಜನರಿಗೂ ಬಳಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮತ್ತೆ ಹೋಗೋದು ಕೆಮಿಕಲ್ಸೇ. ಕಡ್ಲಿ ಗಿಡ ಬರ್ತಾ ಇದೆ ಮಾರ್ಕೆಟಿಗೆ, ತಗೊಂಡಾಗ ನೀವು ಹಂಗ ತಿಂದ್ರೆ ಉಪ್ಪು ಹತ್ತದ್ದು. ಯಾಕಂದ್ರೆ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ ಅದಕ್ಕೆ. ನಾವು ಅದನ್ನು ಮತ್ತೆ ತೊಳಿಬೇಕು, ತೊಳೆಯುವಷ್ಟು ತಾಳ್ಮೆ ಇಲ್ಲ. ನಾವು ಕಾಲೇಜಿಗೆ ಹೇಳ್ತಿರ್ತೀವಿ, ನೀವು ಯಾವುದೇ ಪದಾರ್ಥಗಳನ್ನು ತಂದಾಗ ಉಪ್ಪಿನ ನೀರಲ್ಲಿ ಇಡ್ರಿ, ಅರ್ಧ ಗಂಟೆ ಬಿಟ್ಟು ತೊಳೆದು ತಗೊಳ್ರಿ ಅಂತ ಹೇಳ್ತೀವಿ. ಒಂಚೂರು ಆ ಕೆಮಿಕಲ್ ಹೋಗುತ್ತೆ, ಅದ್ರ ಮೇಲೆ ಇರ್ತಕ್ಕಂಥ ರಾಸಾಯನಿಕ ವಸ್ತು ಸಿಂಪಡಣೆ ಮಾಡಿರ್ತೀವಿ, ಅದು ಹೋಗುತ್ತೆ. ಹಾಗೆ ತಗೊಂಡ್ಬಿಟ್ರೆ ಅದು ನೇರವಾಗಿ ನಮ್ಮ ದೇಹಕ್ಕೆ ಸೇರುತ್ತಂತ ಹೇಳಿ. ವೈಜ್ಞಾನಿಕ ಪ್ರಗತಿಗೆ ಇನ್ನೊಂದು ಅಂಶ ಹೇಳಬೇಕು ಅಂತಂದ್ರೆ, ನಿಮ್ಗೆ ಗೊತ್ತಿದೆ ಆಕಾಶ ತಂತ್ರಜ್ಞಾನದಲ್ಲಿ ಆಸ್ಟ್ರೋಫಿಸಿಕ್ಸ್ ಅಂತ ಹೇಳ್ತೀವಿ ನಾವು. ನಮ್ಮ ದಿಟ್ಟ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ನಿಮ್ಗೆ ಗೊತ್ತಿದೆ 2023 ಆಗಸ್ಟ್ 23ರಂದು ನಮ್ಮ ದೇಶದಿಂದ ಒಂದು ಚಂದ್ರಯಾನ 3 ಅಂತಕ್ಕಂಥ ಮಿಷನ್ ಅನ್ನು ನಾವು ಜಾರಿಗೆ ತರ್ತೀವಿ. ಅವತ್ತಿನ ದಿವಸ ಚಂದ್ರನ ಮೇಲ್ಮೈ ಮೇಲೆ ಪ್ರಜ್ಞಾನ್ ರೋವರ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟು, ಒಂದು ಸಣ್ಣ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟು, ವಿಕ್ರಮ್ ಲ್ಯಾಂಡರ್ ಅಂತಕ್ಕಂಥ ಒಂದು ಮಷಿನ್ ಮೇಲೆ ಕೆಳಗೆ ಇಳಿತಿತ್ತು. ಹೇಗೆ ಇಳಿತೈತಿ ಅಂತಂದ್ರೆ, ತಾಯಿ ತನ್ನ ಮಗುವನ್ನ ಅಪ್ಕೊಂಡ ತರ, ಅಂದ್ರೆ ಎಷ್ಟು ಮೃದುವಾಗಿ ನಾವು ಮಗುವನ್ನು ತಗೋತೇವೆ ಅಷ್ಟು ಮೃದುವಾಗಿ ಆ ವಿಕ್ರಮ್ ಲ್ಯಾಂಡರ್ ಪ್ರಜ್ಞಾನ್ ರೋವರ್ನ ಚಂದ್ರನ ಮೇಲೆ ಇಳಿಸುತ್ತೆ ಅಲ್ವಾ. ವಂಡರ್ ಅನ್ಸುತ್ತಲ್ಲ ನಿಮ್ಗೆ. 3,84,400 ಕಿಲೋಮೀಟರ್ ದೂರ ಇದೆ ಭೂಮಿಗೂ ಚಂದ್ರನಿಗೂ. ನಾವು ಇಲ್ಲಿಂದ ಅಷ್ಟು ದೂರ ಮಾತಾಡಿದ್ರೆ ಕೇಳಿಸೋದಿಲ್ಲ. ಬಟ್ ಮೊಬೈಲ್ ಅನ್ನು ಯೂಸ್ ಮಾಡ್ತೀವಿ, ಅಮೆರಿಕಾದಾಗಿದ್ದಂಥ ಗೆಳೆಯನ ಜೊತೆ ಮಾತಾಡ್ತೀವಿ, ಡೆಲ್ಲಿಲಿದ್ದಂಥ ವ್ಯಕ್ತಿ ಜೊತೆ ಮಾತಾಡ್ತೀವಿ, ಒಂದೇ ಕ್ಷಣ ಟ್ರೈನ್ ಅಂತ ರಿಂಗ್ ಆಗುತ್ತೆ. ನಾವು ಅದೇ 90ರ ದಶಕದಾಗ ನೋಡಿದ್ರೆ ಮಾತಾಡ್ಬೇಕು ಅಂತಂದ್ರೆ ಟ್ರಂಕ್ ಕಾಲ್ ಬುಕ್ಕಿಂಗ್ ಅಂತ ಹೇಳ್ತಿದ್ವಿ. ನಾವು ನಮ್ಮ ಮನೆಗೆ ಮಾತಾಡ್ಬೇಕು ಅಂದ್ರೆ ಬುಕ್ ಮಾಡಿ ಊಟ ಮಾಡಿ ಬಂದು 3 ತಾಸಿಗೆ ಸಿಗ್ತಿತ್ತು. ಈಗ 3 ಸೆಕೆಂಡ್ ಕಾಯೋದಿಲ್ಲ ನಾವು. ರಿಂಗ್ ಆದ ತಕ್ಷಣ ಅವನು ಫೋನೇ ಎತ್ತುವಲ್ಲವ ಅಂತ ಹೇಳ್ತೀವಿ ನಾವು. ಎಷ್ಟೊಂದು ತಾಳ್ಮೆ ಕಳ್ಕೊಂಡಿವಿ ಅಂತ ನಾವು. ತಾಳ್ಮೆ ಇರ್ತಂಥ ಜೀವನ ತಾಳ್ಮೆ ರಹಿತವಾಗಿದೆ ಬಿಕಾಸ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಹಾಗಾದ್ರೆ 3,84,000 ಕಿಲೋಮೀಟರ್ ದೂರದಿಂದ ನಮ್ಮ ಪ್ರಜ್ಞಾನ್ ರೋವರಲ್ಲಿ ಓಡಾಡೋದು ನಮಗೆ ಕಾಣುತ್ತೆ ಅಂತಂದ್ರೆ ಅದಕ್ಕೆ ವೈಜ್ಞಾನಿಕ ತಳಹದಿ ಕಾರಣ ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ ನಾವು. ರೇಡಿಯೋ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಆ ರೇಡಿಯೋ ವೇವ್ಸ್ ಅನ್ನ ನೀವು ಎಷ್ಟೇ ದೂರದವರೆಗೂ ಇದ್ರೂ ಕೂಡ ನಮಗೆ ಸಂಕೇತಗಳನ್ನ ಕಳಿಸ್ಕೊಡುತ್ತೆ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ವೋಯೇಜರ್ ಅಂತ ಹೇಳಿ ಒಂದು ನೌಕೆ, ಅದು ರಷ್ಯಾದವರು ಸುಮಾರು 70 ವರ್ಷಗಳ ಹಿಂದೆ ಬಿಟ್ಟಿದ್ರು ಅದನ್ನ, 70 years ಬ್ಯಾಕ್. ಈಗ ಸದ್ಯ ಅದು ಆಕಾಶದಲ್ಲಿ ಚಲಿಸ್ತಾ ಇದೆ. ಎಲ್ಲಿ ಹೋಗಿದೆ ಅಂದ್ರೆ ಗುರುಗ್ರಹವನ್ನು ದಾಟಿ ಹೋಗಿರುತ್ತೆ. ನಾವು ಹೇಳ್ತೀವಿ ಗ್ಯಾಲಕ್ಸಿಗಳು ಅಂತ ಹೇಳ್ತೇವೆ, ಬ್ರಹ್ಮಾಂಡ ಅಂತ ಹೇಳಿ. ಸಾಕಷ್ಟು ಗ್ಯಾಲಕ್ಸಿಗಳಿದಾವೆ. ಮತ್ತೊಂದು ಗ್ಯಾಲಕ್ಸಿ ಸಮೇತ ಹೋಗೈತಿ. ಅಲ್ಲಿ ರೀಚ್ ಆದ್ಮೇಲೆ ಒಂದು ಸಿಗ್ನಲ್ ಕಳಿಸ್ಕೊಟ್ಟೆ ನಮಗದು. ಆ ಸಿಗ್ನಲ್ಲು ರೇಡಿಯೋ ವೇವ್ ಅಂತ ಹೇಳ್ತೀವಿ ನಾವು. ಇದು ವಿಜ್ಞಾನದ ಒಂದು ಆವಿಷ್ಕಾರ, ಡಿಸ್ಕವರಿ ಅಂತ ಹೇಳ್ತೀವಿ. ಇದ್ದದ್ದನ್ನ ನಾವು ಹೇಳ್ತೀವಿ ನಾವು ಡಿಸ್ಕವರಿ ಅಂತ ಹೇಳಿ. ಇದು ವಿಜ್ಞಾನದಿಂದ ಮಾತ್ರ ಸಾಧ್ಯ. ಇಂಥ ವಿಷಯಗಳಿಗೆ ನಾವು ಬಳಸ್ಕೊತೀವಿ. ಈ ಚಂದ್ರಯಾನ ಬಗ್ಗೆ ಬರ್ತೀನಿ ನಾನು ಮತ್ತೆ ವಾಪಸ್ಸು. ಚಂದ್ರಯಾನ 1 ನಾವು ಲಾಂಚ್ ಮಾಡ್ತೀವಿ ಯಾವಾಗ ಅಂತಂದ್ರೆ ಅಕ್ಟೋಬರ್ 22, 2001ರಲ್ಲಿ. ಎಲ್ಲರೂ ಹೇಳ್ತಾರೆ ಫೇಲ್ ಆಯಿತು ಅಂತ ಹೇಳಿ. ಖಂಡಿತ ಫೇಲ್ ಆಗಿಲ್ಲ. ಆ ಚಂದ್ರಯಾನದ ಯಶಸ್ಸಿನಿಂದ ಚಂದ್ರನಲ್ಲಿ ನಾವು ನೀರಿದೆ ಅಂತ ಕಂಡುಕೊಂಡ್ವಿ. ಅದು ಸೈಂಟಿಫಿಕ್ ಬೈಂಡಿಂಗ್ಸ್ ಅಂತ ಹೇಳ್ತೀವಿ. ಎಲ್ಲ ವಿಷಯಗಳನ್ನು ಹಂಚ್ಕೊಳ್ಳೋಕೆ ಆಗೋದಿಲ್ಲ. ಬೇರೆ ರಾಷ್ಟ್ರದವರು ಅದು ನಮ್ಮ ಹಿಂದಿರ್ತಾರೆ, ಹಾಗಾಗಿ ಆ ಮಾಹಿತಿ ಕೊಡೋದಿಲ್ಲ. ತದನಂತರ ಚಂದ್ರಯಾನ 2 ಜುಲೈ 22, 2019ಕ್ಕೆ ಲಾಂಚ್ ಮಾಡ್ತೀವಿ. ಇದೆ ಚಂದ್ರಯಾನ 3ನೇ ವಿಕ್ರಮ್ ಲ್ಯಾಂಡರು ಪ್ರಜ್ಞಾನ್ ರೋವರ್. ಸೊ ಅಲ್ಲಿ ಹೋಗುವಾಗ ಚಂದ್ರಯಾನ ಮೇಲ್ಮೈ ಮೇಲೆ ಜೋರಾಗಿ ಕುಕ್ಕರಿಸ್ತದೆ ಅದು. ಹಾಗಾಗಿ ಕಮ್ಯುನಿಕೇಶನ್ ಬ್ರೇಕ್ ಆಯಿತು. ಆದ್ರೆ ಅದು
ಸೋಲಲ್ಲ, ನಮ್ಮ ಸಕ್ಸಸ್ಸೇ. ನೆಕ್ಸ್ಟ್ ಸ್ಟೆಪ್ಪಿಗೆ ನಮ್ಗೆ ಅನುವಾಗುತ್ತೆ. ಚಂದ್ರಯಾನ 2 ಮತ್ತು 3 ಸಾಕಷ್ಟು ಮಾಹಿತಿಯನ್ನು ಕೊಡುತ್ತೆ ನಮಗೆ. ಈಗ ಸದ್ಯ ಅಲ್ಲಿ ಪ್ರಜ್ಞಾನ್ ರೋವರ್ ಅಲ್ಲಿ ಇದೆ, ಆದರೆ ಚಂದ್ರನ ಮೇಲಿನ ಒಂದು ದಿವಸ ಅಂದ್ರೆ ನಮಗಿಲ್ಲಿ 14 ದಿವಸ, ಭೂಮಿಯ ಮೇಲಿನ 14 ದಿವಸಕ್ಕೆ ಸಮ ಆಗ್ತದೆ. 29.5 ದಿನಗಳು ನಮ್ಮ ಸೇರಿದ ಚಂದ್ರನ 1 ದಿವಸ ಆಗುತ್ತೆ. ಸೊ ಅದು ನಮ್ಮ ಭೂಮಿಯ 14 ದಿವಸಗಳಿಗೆ ಕೆಲಸ ಮಾಡಿ ಓಡಾಡ್ತದಲ್ಲ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮಾರ್ಕ್ ಕೊಟ್ಟರು ಅದಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತಂದ್ರೆ. ಇಡೀ ಜಗತ್ತಿಗೆ ಹೇಳಿದ್ರು ನಮ್ಮ ಪ್ರಜ್ಞಾನ್ ರೋವರ್ ಓಡೋ ಜಾಗ ಎಲ್ಲ ನಮ್ಮದು ಅಂತ ಹೇಳಿ. ನಮ್ಮ ಭಾರತ ದೇಶದ ಧ್ವಜವನ್ನ ಅಲ್ಲಿ ಫಿಕ್ಸ್ ಇದೆ, ಅದು ಹಾರಾಡ್ತಾ ಇಲ್ಲ, ಅಲ್ಲೇ ಇದೆ. ಯಾಕಂದ್ರೆ ಅಲ್ಲಿ ವಾತಾವರಣ ಇಲ್ಲ, ನಮ್ಮ ಭೂಮಿ ಮೇಲೆ ವಾತಾವರಣ ಇದೆ. ಸೊ ಇದು ಸಾಧನೆ ಗೆಳೆಯರೆ, ನಮ್ಮ ದೇಶದ ಒಂದು ಅತ್ಯಮೂಲ್ಯ ಸಾಧನೆ. ಬಾಹ್ಯಾಂತರಿಕ್ಷ ಸಂಸ್ಥೆ ಇಸ್ರೋ ಅಂತ ಹೇಳ್ತೀವಿ ನಾವು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಬೇರೆ ದೇಶದ 108 ಉಪಗ್ರಹಗಳನ್ನು ಹೊತ್ಕೊಂಡು, ರಾಕೆಟ್ ಹೊತ್ಕೊಂಡು ಆಕಾಶದಲ್ಲಿ ಬಿಡ್ತಾ ಇದೆ. ಇದು ದೊಡ್ಡ ಸಾಧನೆ. ಬೇರೆ ಬೇರೆ ದೇಶಗಳ ಮೇಲೆ ನಾವು ಅವಲಂಬನೆ ಆಗಿದ್ವಿ, ಈಗ ನಮಗೆ ನಾವೇ ಇದ್ದೇವೆ, ಇನ್ನೊಬ್ಬರನ್ನು ಕೂಡ ನಾವು ಅಂತರಿಕ್ಷಕ್ಕೆ ಎತ್ಕೊಂಡು ಹೋಗ್ತೀವಿ ಅನ್ನೋದು ಕೂಡ ನಮ್ಮ ಮಾನವ ಜೀವನಕ್ಕೆ ಕೊಡುಗೆ. ಕೆಲವರು ಕೇಳ್ತಾರೆ ಇದರಿಂದ ಏನು ಉಪಯೋಗ ಅಂತ ಹೇಳಿ. ಒಂದು ರಾಕೆಟ್ನಿಂದ ಈ 108 ಉಪಗ್ರಹಗಳನ್ನ ನಾವು ಲಾಂಚ್ ಮಾಡಿದ್ರೆ ಅದರ ಬಾಡಿಗೆ ತಗೋತೀವಿ ನಾವು. ಗದಗಿಂದ ಗಜರ್ಗೆ ಬರ್ಬೇಕಾದ್ರೆ 70 ರೂಪಾಯಿ ಬಸ್ ಚಾರ್ಜ್ ಕೊಡ್ತೀವಿ ನಾವು. ಹಂಗೆ ಭೂಮಿಯಿಂದ 400 ಕಿಲೋಮೀಟರ್ ಹೈಟಲ್ಲಿ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಲಿಕ್ಕೆ 100 ಕೋಟಿ ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾರೆ ಇನ್ ಟರ್ಮ್ಸ್ ಆಫ್ ಡಾಲರ್ಸ್. ಅಂತ 108 ಅಂತಂದರೆ 100 × 100 10,000 ರೂಪಾಯಿ, 10,000 ಕೋಟಿ ರೂಪಾಯಿ ನಮಗೆ ಬರುತ್ತೆ. ಸೊ ಅದು ಬಾಡಿಗೆನೇ ನಮಗೀಗ. ಇದನ್ನು ನಾವು ಬೇರೆ ಕಡೆ ನಾವು ಇದನ್ನು ಬಳಸ್ಕೋಬಹುದು ಅಂತ ಹೇಳ್ಬೋದು. ಈ ವಿಜ್ಞಾನದ ಬಗ್ಗೆ ಹೇಳ್ತಾ ಹೋದರೆ ತುಂಬ ವಿಷಯಗಳು ಬರ್ತವೆ. ನನಗೆ ಮುಖ್ಯ ಉದ್ದೇಶ ನಮ್ಮ ಮಕ್ಕಳೇ. ನಿಮ್ಗೆ ಗೊತ್ತಿದೆ 2019 COVID-19 ಬಂದಾಗ ನೀವೆಲ್ಲ ಪ್ರೈಮರಿ ಸ್ಕೂಲಲ್ಲಿದ್ರಿ, ನಿಮ್ಮ ಶಿಕ್ಷಣ ಎಲ್ಲ ಮನೆಯಲ್ಲೇ ಆಯಿತು. ಮೊಬೈಲ್ ಅಂತೇಳಿ ನಿಮ್ಗೆ ಗೊತ್ತಿದೆ, ಐಡಿಯಾಸ್ ಬಗ್ಗೆ ಆರ್ಟ್ಸ್ ಬರ್ತಾ ಇತ್ತು. ಅಭಿಷೇಕ್ ಬಚ್ಚನ್ ಆರ್ಟ್ಸ್ ಕೊಡ್ತಾ ಇದ್ರು, ಅದು ಸಕ್ಸಸ್ ಆಗುತ್ತದ. ನೆಕ್ಸ್ಟು ಒಂದು ಗುಡ್ಡಗಾಡು ಮಕ್ಕಳಿಗೆ ಹೋಗಿ ಶಿಕ್ಷಣ ಕೊಡೋಕೆ ಹೇಳ್ತಾರೆ ಅವರು. ಅಲ್ಲಿ ಪಾಠ ಮಾಡ್ಲಿಕ್ಕೆ ಹೋಗಿ ಯಾರು ಟೀಚರ್ಸ್ ಇರೋದಿಲ್ಲ, ಒಂದು ಮೊಬೈಲ್ ಇಟ್ಟು, ಈಗ ಆನ್ಲೈನ್ ಎಜುಕೇಶನ್ ಇರ್ತೇವೆ, ಒಬ್ರು ಪಾಠ ಮಾಡ್ತಾರೆ, ಅವ್ರು ಗುಡ್ ಮಾರ್ನಿಂಗ್ ಮಿಸ್, ಗುಡ್ ಈವ್ನಿಂಗ್ ಮಿಸ್ ಅಂತ ಹೇಳ್ತಿರ್ತಾರೆ, ದೇ ವಿಲ್ ಗೆಟ್ ಎಜುಕೇಶನ್. ಆ ಶಿಕ್ಷಣವನ್ನು ನೀವು ಸುಮಾರು 1 ವರ್ಷಗಳ ಪಡ್ಕೊಂಡ್ರಿ. ಅದು ಕೂಡ ಮೊಬೈಲ್ ಬೇಸ್ಡ್ ಎಜುಕೇಶನ್, ಆನ್ಲೈನ್ ಶಿಕ್ಷಣ ಅಂತ ಹೇಳಿ ಅಲ್ಲಿಗೆ ಎಲ್ಲರಿಗೂ ಬಂತು. ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಪಾಠ ಹೇಳೋದು ಮಾಡ್ತಿದ್ರಿ. ತದನಂತರ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಯಿತು. 6 ಫೀಟ್ ಅಂತರದಲ್ಲಿ ಕ್ಲಾಸ್ಗಳು ನಡೆಸಿದ್ವಿ. ನಮ್ಮ ಕಾಲೇಜ್ನಾಗಂತೂ ಮುಂಜಾನೆ ನಾವು 10 ಕಾಲೇಜ್ ಚಾಲೂ ಮಾಡಿದ್ರೆ ಸಂಜೆ 5 ತನಕನೂ ಕ್ಲಾಸಿಗೆ ಹೋಗೋದೆ. ಅವಾಗ 2 ಡಿವಿಷನ್ ಇತ್ತು. ಈಗ ವಿಷಯ ಜಸ್ಟ್ ಥಿಂಕ್ ಮಾಡಿರಿ, 6 ಫೂಟ್ ಅಂತಂದರೆ ಒಂದು ಕ್ಲಾಸಿಗೆ 30 ಹುಡುಗರು ಅಷ್ಟೇ ಕೂಡ್ತಾರೆ. ನಮ್ಮ ಒಂದು 100 ಹುಡುಗರು, 200 ಹುಡುಗರು ಫಸ್ಟ್ ಇಯರು, 200 ಹುಡುಗರು ಸೆಕೆಂಡ್ ಇಯರು. ಅಂದರೆ ಒಂದು ಶಿಫ್ಟ್ ಫುಲ್ 1 ಡೇ ಫಸ್ಟ್ ಇಯರ್ ಆಗ್ತಿತ್ತು, 1 ಡೇ ಫುಲ್ ಸೆಕೆಂಡ್ ಇಯರ್ ಆಗ್ತಿತ್ತು. 6 ಕ್ಲಾಸ್ ಕಂಪ್ಲೀಟ್ ಮಾಡಬೇಕಾಗ್ತಿತ್ತು. ಸೊ ಆಮೇಲಿಂದ ಆ್ಯಸ್ ಇಟ್ ಈಸ್ ಶಿಕ್ಷಣ ಬಂತು. ಈ ಮೊಬೈಲ್ ಎಜುಕೇಷನಿಂದ ಎಷ್ಟು ಹಾಳಾಗಿದೆ ಅಂದರೆ, ಎಲ್ಲ ಪಾಲಕರು ಕಾಲೇಜಿಗೆ ಬಂದು ಸರ್ ಮೊಬೈಲ್ ತೊಗೊಂಬರಕ್ಕೆ ಹಿಡೀರೇನ್ರಿ ಅಂತ ಕೇಳೋರು ನಮಗೆ. ಎಲ್ಲ ಉಪನ್ಯಾಸಕರು, ಶಿಕ್ಷಕರು ಕೂಡ ಮನೆ ಪಾಠವನ್ನು ಮೊಬೈಲ್ನಲ್ಲೇ ಕೊಡ್ತಾ ಇದ್ವಿ. ನೀವು ಮೊಬೈಲ್ ನೋಡ್ಕೊಂಡು ವರ್ಕ್ ಮಾಡಿರಿ ಅಂತೇಳಿ. ಈಗ ಹೇಗಿದೆ ಅಂತಂದರೆ ಶಿಕ್ಷಣವನ್ನು ಮರೆತು ಮೊಬೈಲ್ನಾಗಿದ್ದಾರೆ. ಪೇರೆಂಟ್ಸ್ಗೆ ಏನಂತೆ, ನಮ್ಮ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ಓದ್ತಿದ್ದಾರೆ ಅಂತಂದರೆ ಅದು ಬೇರೆ ರೀತಿಯೇ ಆಗ್ತಾ ಇದೆ. ಸೊ ಡಿಜಿಟಲ್ ಲರ್ನಿಂಗ್ ಅಂತ ಹೇಳ್ತೀವಿ ನಾವು. ಕಂಪ್ಯೂಟರು, ಟ್ಯಾಬ್ಲೆಟು, ಮೊಬೈಲ್ ಫೋನು, ಇಂಟರ್ನೆಟ್ಟು, ಆನ್ಲೈನ್ ಕ್ಲಾಸಸ್ಸು, ಎಜುಕೇಷನಲ್ ವೆಬ್ಸೈಟ್ಸು ಎಷ್ಟು ಭಾರ ಆಗಿದೆ ನಮ್ಮ ಮಕ್ಕಳಿಗೆ. ನಾನು ಫಿಸಿಕ್ಸು ನಾ ಹಾಕ್ತೀನಿ, ಕೆಮಿಸ್ಟ್ರಿ ಹಾಕ್ತಾರೆ, ಮ್ಯಾಥ್ಸ್ ಹಾಕ್ತಾರೆ, ಬಯಾಲಜಿ ಹಾಕ್ತಾರೆ, ಯಾರ್ದು ಅಸೈನ್ಮೆಂಟ್ ಮಾಡೋದೇ ಇಲ್ಲ ಅವರು. ಸೊ ಹಾಗಾಗಿ ಈ ಮೊಬೈಲ್ ಅನ್ನುವನ್ನ ನಮ್ಮ ಇಲಾಖೆನೇ ಸಾಹೇಬ್ರಿಗೆ ಹೇಳಿದೆ ನಾನು, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವತ್ತು ನಿಷೇಧ ಮಾಡಿದೆ. ಮೊಬೈಲನ್ನು ಉಪನ್ಯಾಸಕರು ಕೂಡ ಬಳಸೋಂಗಿಲ್ಲ, ವಿದ್ಯಾರ್ಥಿಗಳಂತೂ ಬಳಸೋಂಗಿಲ್ಲ. ತರಗತಿ ಹಂತದಲ್ಲಿ ಕಾಲೇಜ್ ಕ್ಯಾಂಪಸ್ಸಿಗೆ ಬಂದರೆ ಮೊಬೈಲನ್ನು ಉಪನ್ಯಾಸಕರು ಪ್ರಾಂಶುಪಾಲರಿಗೆ ಕೊಡಬೇಕು, ಸಂಜೆ ಮುಂದೆ ಹೋಗುವಾಗ ತಗೋಬೇಕು. ಮಕ್ಕಳಂತೂ ತರೋಂಗಿಲ್ಲ. ಪೇರೆಂಟ್ಸ್ ಮೀಟಿಂಗನ್ನು 3 ಅಲ್ಲ 5 ಮಾಡ್ರಿ ಅಂತ ಹೇಳ್ತಾರೆ, ವಾರ ಮಾಡ್ರಿ ಅಂತ ಹೇಳ್ತಾರೆ. ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ ಅಂತ ಹೇಳಿ. ಇದು ತಂತ್ರಜ್ಞಾನದ ದುರುಪಯೋಗ ಅಂತ ಅಡ್ಡಿ ಇಲ್ಲ. ಎಲ್ಲ ರೀಲ್ಸ್ ಮಾಡ್ಕೊತ ಕೂತ್ಕೊಂಡ್ಬಿಡ್ತೀರಿ ನೀವೆಲ್ಲ. ಸ್ಮಾರ್ಟ್ ಕ್ಲಾಸ್ ಅಂತ ಹೇಳ್ತೀವಿ. ಸರ್ಕಾರ ಪ್ರತಿ ಜಿಲ್ಲೆಗೆ 5 ಆದರ್ಶ PU ಕಾಲೇಜ್ ಅಂತ ಮಾರ್ಕ್ ಮಾಡಿ ಸರ್ಕಾರಿ ಕಾಲೇಜುಗಳಲ್ಲಿ ಡಿಜಿಟಲ್ ಬೋರ್ಡ್ಗಳನ್ನು ಕೊಟ್ಟರು. ನಮ್ಮ ಕಾಲೇಜಿಗೆ 2 ಬೋರ್ಡ್ ಬಂದವ, ಅದನ್ನು ಯೂಸ್ ಮಾಡಿ ಪಾಠ ಮಾಡಿರಿ ಅಂತೇಳಿ. ನೀವು ಆನ್ ಮಾಡಿದ ತಕ್ಷಣ ಇಂಟರ್ನೆಟ್ ಬರ್ತೈತಿ, ಸಬ್ಜೆಕ್ಟ್ ತಾನೇ ಮೂವ್ ಆಗ್ತಾ ಹೋಗುತ್ತೆ. ದೆನ್ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತೇಳಿ ಹೈಸ್ಕೂಲ್ನವ್ರು ಸರ್ ಒಬ್ರು ಬಂದಿದ್ದರು. ಪ್ರೈಮರಿಯಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಬರ್ತಾರೆ. ನಮ್ಮಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಆರ್ಟ್ಸ್ ಮತ್ತು ಕಾಮರ್ಸಿಗೆ ಮಾಡೋಕ್ಕಾಗೋದಿಲ್ಲ.
ಕಾಮರ್ಸಿಗೆ ಒಂದು ಹಂತದಲ್ಲಿ ಮಾಡ್ಬೋದು ಕಂಪ್ಯೂಟರ್ ಸೈನ್ಸ್ ಇದ್ದರೆ. ನಮ್ಮಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಹುಡುಗರಿಗೆ ಲ್ಯಾಬೊರೇಟರಿ ಪ್ರಯೋಗಾಲಯ ಅಂತ ಹೇಳ್ತೀವಿ ನಾವು. ಪ್ರಯೋಗಾಲಯದಲ್ಲಿ ಮಾಡ್ತಾ ಕಲಿಬೋದು ಅವರು. ಅದಕ್ಕೆ ನಾವು ಸಾಹೇಬ್ರು ನನ್ನ ಪ್ರಾಕ್ಟಿಕಲ್ ಕಮಿಟಿಗೆ ಚೇರ್ಮನ್ ಮಾಡಿದ್ದಾರೆ. ಬಂದಂತಹ ಎಲ್ಲ ಉಪನ್ಯಾಸಕರಿಗೆ ಹೇಳ್ತೀವಿ, ಮಕ್ಕಳಿಗೆ ಎಲ್ಲ ಪ್ರಯೋಗಗಳನ್ನು ಮಾಡಿಸಿ, ಮುಂದೆ ಹೋದಂಥ ಹೈಯರ್ ಎಜುಕೇಷನಲ್ಲಿ ಇವಾಗ ಪ್ರಯೋಗ ಮಾಡಿಸಿಲ್ಲ ಅಂತಂದರೆ ಏನು ಮಾಡ್ಸ್ಯಾರ ಅಂತ ಕೇಳ್ತಾರೆ, ದಯವಿಟ್ಟು ಮಾಡಿಸಿ ಅಂತ ಹೇಳಿ. ನಮ್ಮ ಭೌತಶಾಸ್ತ್ರದಲ್ಲಿ ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ಸ್ ಬರ್ತವೆ, ಲೈಟ್ ಎಕ್ಸ್ಪೆರಿಮೆಂಟ್ಸ್ ಬರ್ತವೆ, ಅವನ್ನೆಲ್ಲ ಮಾಡಿಸಿ ಅಂತ ಹೇಳ್ತೀವಿ. ಇದು ಆಕ್ಟಿವಿಟಿ ಬೇಸಿಕ್. ಪ್ರೈಮರಿಗೂ ನಮಗೂ ಕೂಡ ತುಂಬ ಡಿಫರೆನ್ಸ್ ಆಗುತ್ತೆ. ಇನ್ನೊಂದು ಮಾತು ಹೇಳಬೇಕು ಅಂತಂದರೆ, ವೈಜ್ಞಾನಿಕ ತಳಹದಿ ಅಂತಂದರೆ ನಮ್ಮ ಭಾರತೀಯ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು ಒಬ್ಬ ಅತ್ಯುತ್ಕೃಷ್ಟ ಭೌತಶಾಸ್ತ್ರ ಉಪನ್ಯಾಸಕರು. ಟೈಮ್ ಸಿಕ್ಕರೆ ಪಾಠ ಮಾಡೋಕ್ಕೆ ನೋಡ್ತಿದ್ರು, ಜೊತೆಗೇನೆ ರಿಸರ್ಚ್ ಮಾಡ್ತಾ ಇದ್ರು, ಸಂಶೋಧನೆ ಅಂತ ಹೇಳಿ. ಸೊ ಅವರ ಸಂಶೋಧನೆ ಕೆಲವರಿಗೆ ಅರ್ಥನೇ ಆಗುದಿಲ್ಲ. ರಾಮನ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ಪ್ರತಿ ವರ್ಷ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮಾಡ್ತೀವಿ ನಾವು, ನ್ಯಾಷನಲ್ ಸೈನ್ಸ್ ಡೇ ಅಂತ ಹೇಳಿ. ಅವರು ರಾಮನ್ ಎಫೆಕ್ಟ್ ಅನ್ನು ಇಡೀ ಜಗತ್ತಿಗೆ ಕೊಡ್ತಾರೆ ಅಂತ ಹೇಳಿ. ಸೊ ಈ ರಾಯಲ್ ಲ್ಯಾಬೊರೇಟರಿ ಅಂತ ಹೇಳ್ತೀವಿ ನಾವು, ರಾಯಲ್ ಇನ್ಸ್ಟಿಟ್ಯೂಟ್ ಲ್ಯಾಬೊರೇಟರಿ ಲಂಡನ್ನಲ್ಲಿ ಇದೆ. ಅದು ನೊಬೆಲ್ ಪ್ರೈಸ್ ಅನ್ನು ಕೊಡ್ತಾರೆ ಪ್ರತಿ ವರ್ಷ. ವಿಜ್ಞಾನ, ವೈದ್ಯಕೀಯ, ಸಾಮಾಜಿಕ ಸೇವೆ ಅಂತ ಹೇಳಿ 5 ರಂಗಗಳಲ್ಲಿ ವೈದ್ಯಕೀಯ ನೊಬೆಲ್ ಪ್ರೈಸಸ್ ಅನ್ನು ಕೊಡ್ತಾರೆ. 1928ರಲ್ಲಿ ಸಿ ವಿ ರಾಮನ್ನರಿಗೆ ಫೋನ್ ಮಾಡ್ತಾರೆ. ಅವಾಗ ಫೋನ್ ಇತ್ತು, ರೇಡಿಯೋ ವೇವ್ಸ್ ಅನ್ನು ಯೂಸ್ ಮಾಡಿ. ನಮ್ಮ ಭಾರತೀಯ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ರು ರೇಡಿಯೋ ವೇವ್ಸ್ ಅನ್ನು ಕಂಡು ಹಿಡಿದಿದ್ರು. ನಿಮಗೆ ನೊಬೆಲ್ ಪ್ರೈಸ್ ಕೊಟ್ಟಿವಿ, ನೀವು ಲಂಡನ್ಗೆ ಬರಬೇಕು ಅಂತ ಹೇಳಿ. ಇನ್ನೂ ಏರೋಪ್ಲೇನ್ ಅಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಸಮುದ್ರ ಮಾರ್ಗವಾಗಿ ಹೋಗ್ತಾರೆ ಅವರು. ಹೋಗುವಾಗ ಎಲ್ಲರೂ ಟ್ರಾವೆಲಿಂಗ್ ಮಾಡುವಾಗ ಮಲ್ಕೋತಾರೆ. ಸೊ ಅವರು ಸಮುದ್ರ ಮಾರ್ಗವಾಗಿ ಹೋಗುವಾಗ ಸಮುದ್ರದ ನೀರು ನೀಲಿಯಾಗಿ ಕಾಣಿಸುತ್ತೆ ಅವ್ರಿಗೆ. ಗ್ಲಾಸ್ ನೀರು ತಗೋತಾರೆ, ಅದು ನೀರು ಇರಂಗಿಲ್ಲ, ಕುಡಿಯೋ ನೀರು. ಕೈಯಾಗ ನೀರಿನ ಲೋಟ ಇದೆ, ಆ ನೀರು ಬೆಳಗಿದೆ, ಕಲರ್ಲೆಸ್ಸು. ಸಮುದ್ರದ ನೀರು ನೀಲಿಯಾಗಿದೆ. ಯಾಕಿದೆ ಅಂತೇಳಿ ವಿಚಾರ ಮಾಡ್ಕೊತ ಹೋಗ್ತಾರೆ. ಲಂಡನ್ ರೀಚ್ ಆಗೋದು, ಅದಕ್ಕೆ ಉತ್ತರಣ ಕಂಡ್ಕೋತಾರೆ. ಲಂಡನ್ಗೆ ಹೋದ ತಕ್ಷಣವೇ ನಿಮ್ಮ ವೈಜ್ಞಾನಿಕ ಉಪಕರಣಗಳ ಸೆಟ್ಟನ್ನು ಕೊಡ್ರಿ ನಮಗೆ, ನಾವು ನೊಬೆಲ್ಗೆ ಅಲ್ಲಿ ಇಡ್ತೀವಿ ಪ್ರದರ್ಶನಕ್ಕೆ ಅಂತ ಹೇಳ್ತಾರೆ. ಅವ್ರು ಕೋಟ್ ಹಾಕೋತಿರ್ತಾರೆ ಯಾವಾಗಲೂ. ಎಡಗೈಯ ಕೋಟ್ನಾಗಿದ್ದ ಒಂದೆರಡು ಇನ್ಸ್ಟ್ರೂಮೆಂಟು, ಬಲಗಡೆ ಕಿಶೆದಾಗಿದ್ದ ಒಂದು 4 ಇರ್ತಾರೆ, ಜೋಡಿಸ್ಕೊಟ್ಟು ಬಿಡ್ತಾರೆ ಅಷ್ಟೇ. ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ ನಾವು. ರಾಮನ್ ಸ್ಪೆಕ್ಟ್ರೋಮೀಟರ್ ಅಂತ ಆಮೇಲೆ ಹೆಸರು ಕೊಡ್ತೀವಿ. 2 ಟ್ಯೂಬ್ ಇರ್ತವೆ. ಉದ್ದನ್ನು ನೀವು ಕೊಳವೆ ಅಂತ ಕೊಡ್ರಿ, ರಟ್ಟಿನ ಕೊಳವೆ. ಆಮೇಲೆ ಒಂದು ಪ್ರಿಸಮ್ ಅಂತ ಇರ್ತೈತಿ, ಅವಕ್ಕೆ 2 ಲೆನ್ಸ್ ಇರ್ತಾವೆ, ಒಂದು ಸ್ಟ್ಯಾಂಡ್ ಇರ್ತೈತೆ ಅಷ್ಟೇ. ಅವಾಗಿನ ಟೈಮ್ನಾಗ ಎಲ್ಲ ಲೆಕ್ಕ ಮಾಡಿದ್ರೆ 10 ರೂಪಾಯಿ ಅದ್ರ ಕಾಸ್ಟ್. 10 ರೂಪಾಯಿ ಕಾಸ್ಟ್ ಇದ್ದಂಥ ವ್ಯಕ್ತಿ ಅವತ್ತಿನ ದಿವಸ 1 ಕೋಟಿ ರೂಪಾಯಿ ಪ್ರೈಸ್ ಅವರಿಗೆ ಸಿಗುತ್ತೆ. ಅಲ್ಲಿ ಎಕ್ಸ್ಪರ್ಟ್ಸ್ ಬರ್ತಾರೆ, ಅವ್ರು ಇಟ್ಟಂಥ ಇನ್ಸ್ಟ್ರೂಮೆಂಟ್ಸ್ ಜೋಡಿಸ್ತಾರೆ ಅವರು. ಅವು ಮಾಮೂಲಿ ಕೊಳಗಳಿರ್ತಾವೆ, ಬಟ್ ಜೋಡಿಸ್ತಾರೆ. ರಿಸಲ್ಟ್ ವಾಸ್ ವಂಡರ್ಫುಲ್. ಅಂದರೆ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿಮ್ಗೆ ರಾಮನ್ ಎಫೆಕ್ಟ್ ಅಂತಂದರೆ, ಒಂದು ವಸ್ತುವಿನ ಮೂಲಕ ಬೆಳಕು ಹಾದು ಹೋದಾಗ ಆ ಹೊರಗೆ ಹೋದಂತಹ ಬೆಳಕಿನಲ್ಲಿ ಶಕ್ತಿ ಕಡಿಮೆ ಆಗಿರ್ತೈತಿ ಅಂತ ಹೇಳ್ತಾರೆ ಅಷ್ಟೇ. ಅಂದರೆ ಆ ವಸ್ತುವಿನ ರಚನೆ ಬಗ್ಗೆ ಅದು ಮಾಹಿತಿ ಕೊಡುತ್ತೆ. ಅಥವಾ ನೀರೊಳಗಡೆ ನೀವು ಲೈಟನ್ನು ಹಾಸಿ, ನೀರೊಳಗಡೆ ನೀವು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನಮ್ಮ ಕೆಮಿಸ್ಟ್ರಿ ಲ್ಯಾಬ್ರೇಟರಿಯಲ್ಲಿ ಕೊಲೈಡೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಉಪ್ಪಿನ ದ್ರಾವಣದಲ್ಲಿ ಲೈಟನ್ನು ಹಾಸ್ರಿ, ಅದರ ರಿಸಲ್ಟನ್ನು ಸ್ಕ್ರೀನ್ ಮೇಲೆ ತಗೊಳ್ರಿ. ಮೊದಲು ಇರ್ತಕ್ಕಂಥ ಲೈಟ್ ಇಂಟೆನ್ಸಿಟಿ, ಹೊರಗೆ ಬಂದಂಥ ಲೈಟಿನ ಶಾರ್ಪ್ನೆಸ್ ಕಡಿಮೆ ಇರ್ತೈತಿ. ಯಾಕಂದರೆ ಆ ಲೈಟನ್ನು ನೀರು ಹೇರ್ಕೊಂಡಿರುತ್ತೆ ಅಂತ ಹೇಳಿ. ಇದು ರಾಮನ್ ಇಫೆಕ್ಟ್ ಅಂತ ಹೇಳ್ತೀವಿ. ಅವತ್ತಿನ ದಿವಸ ಅದು ದೊಡ್ಡ ಡೆವಲಪ್ಮೆಂಟೇ. ಈಗ ನಮಗೆ ಚಿಕ್ಕದು ಅನಿಸುತ್ತೆ ಅದು. ಅದರ ಉಪಯೋಗ ಏನು ಅಂತ ಹೇಳಿ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ನೀವು ಮಾಲ್ಗಳಲ್ಲಿ ಒಳಗೆ ಹೋಗುವಾಗ ನಿಮ್ಮ ಬ್ಯಾಗಲ್ಲಿ ಯಾವುದರ ವಸ್ತು, ಬೇಡದಂಥ ವಸ್ತು ಇದೆ ಅಂದರೆ ಡಿಟೆಕ್ಟ್ ಮಾಡ್ಕೊಂಡು, ಡಿಟೆಕ್ಟರ್ ಅಂತ ಹೇಳ್ತೀವಿ ನಾವು. ಸೊ ಇದು ನಿಷೇಧಿತ ವಸ್ತು ಇದೆ ಅಂತ ಹೇಳ್ತಾರೆ ಅವರು. ಸೊ ಅದು ರಾಮನ್ ಎಫೆಕ್ಟದ ಇನ್ನೊಂದು ಎಕ್ಸಾಂಪಲ್. ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಬಂಗಾರ ಅಂದರೆ ಯಾರಿಗೆ ಇಷ್ಟ ಇಲ್ಲ? 1.5 ಲಕ್ಷ ರೂಪಾಯಿ ಆಗಿದೆ ಅದು. ಬಂಗಾರವನ್ನು ಪ್ಯೂರಿಟಿ ಚೆಕ್ ಮಾಡಬೇಕು. ನನ್ನ ಕೈಯಲ್ಲಿ ಉಂಗ್ರ ಇದೆ, ಇದು 100% ಐತಿಲ್ಲ ಅಂತೇಳಿ ಬಂಗಾರದ ಅಂಗಡಿಗೆ ಹೋದಾಗ 75% ಐತಿ, ಅಷ್ಟೇ ರೊಕ್ಕ ಕೊಡ್ತೀನಿ ನಿಮ್ಗೆ ಅಂತಾರೆ ಎಕ್ಸ್ಚೇಂಜಿಗೆ. ನನಗೆ ನಂಬಿಕೆ ಬರಬೇಕು ಅಂತಂದರೆ ಅಲ್ಲಿ ಸ್ಕ್ಯಾನಿಂಗ್ ಮಷಿನ್ ಅಂತ ಇರುತ್ತೆ, ಸ್ಕ್ಯಾನರ್ ಅಂತ ಹೇಳಿ. ಹುಬ್ಬಳ್ಳಿ ಧಾರವಾಡಗಳಲ್ಲಿ ಜ್ಯುವೆಲರ್ಸ್ ಶಾಪ್ ಇದೆ, ಕಲ್ಯಾಣ್ ಜ್ಯುವೆಲರ್ಸು, ಭೀಮಾ ಜ್ಯುವೆಲರ್ಸು. ಒಂದು ಬಾಕ್ಸ್ ಮಾಡ್ಯಾರೆ. ಆ ಬಾಕ್ಸ್ನಾಗ ನಮ್ಮ ಉಂಗ್ರ ಹಾಕಿಬಿಟ್ರೆ ನಿಮಗೆ ತೋರಿಸುತ್ತೆ ಅಲ್ಲಿ ಬಂಗಾರ ಎಷ್ಟು, ಬೆಳ್ಳಿ ಎಷ್ಟು, ಅಥವಾ ಕಾಪರ್ ಎಷ್ಟು, ಯಾವ ಲೋಹ ಎಷ್ಟು ಮಿಕ್ಸ್ ಆಗೈತೆ ಅಂತೇಳಿ. ದಿಸ್ ಈಸ್ ದ ಯೂಸ್ ಆಫ್ ರಾಮನ್ ಎಫೆಕ್ಟ್ ಅಂತ ಹೇಳ್ತೀನಿ. ಅಂದರೆ ಒಂದು ವಸ್ತುವಿನಲ್ಲಿ ಯಾವ್ಯಾವ ವಸ್ತುಗಳು ಮಿಶ್ರಣವಾಗಿದೆ ಅನ್ನೋದನ್ನು ಹೇಳೋದೇ ರಾಮನ್ ಎಫೆಕ್ಟ್. ಇದು ವೈಜ್ಞಾನಿಕ ಆವಿಷ್ಕಾರ. ನಾವು ಇಲ್ಲಿ ನಮ್ಮೂರಾಗ ಕೊಟ್ಟ ತಕ್ಷಣ ಅವ್ರು ಏನು ಹೇಳ್ತಾರೆ ಒಪ್ಕೊಂಡ್ಬಿಡ್ತೀವಿ. ಈಗ ಇಲ್ಲಿ ಚಾಲೂ ಆಗ್ಯಾವ. ಕೌಂಟಿಂಗ್ ಮಷಿನ್ ಇರುತ್ತೆ, ಪರ್ಸೆಂಟೇಜ್ ಕೌಂಟಿಂಗ್ ಅಂತೇಳಿ. ಕೊಟ್ಟ ತಕ್ಷಣ 100 ರೂಪಾಯಿ ತಗೋತಾರೆ, ಕೌಂಟ್ ಮಾಡಿ ಕೊಡ್ತಾರೆ.
ಸ್ಕ್ಯಾನರ್ ಅಂತ ಹೇಳ್ತೀವಿ ನಾವು. ಸ್ಕ್ಯಾನರ್ ಯೂಸ್ ಮಾಡಿ ನಮ್ಮ ಗೋಲ್ಡ್ ಪರ್ಸೆಂಟೇಜನ್ನು ನಾವು ತಗೋಬೋದು. ಇದೇ ರೀತಿ ಜಿಯೋಗ್ರಫಿಗೆ ಬಂದರೆ ಭೂ ವಿಜ್ಞಾನ ನಿಮಗೆ ಹೇಳ್ತಿರ್ತಾರೆ ನೀರಿನ ಅಂಶ ಇದೇನೋ ಇಲ್ಲೋ ಅಂತ ಹೇಳಿ. ಸೈಂಟಿಫಿಕಲಿ ಕಾಯಿ ತೊಗೊಂಡು ಹೋಗ್ತಾರೆ, ಆ ಕಾಯಿ ತಿರುಗಕ್ಕೆ ಬರುತ್ತೆ, ಇಲ್ಲಿ ನೀರಿದೆ ಅಂತ ಹೇಳ್ತಾರೆ. ಅದು ಒಂದು ಅಂಶ ಕರೆಕ್ಟ್ ಇರ್ಬೋದು, 100% ಕರೆಕ್ಟ್ ಅಲ್ಲದು. ಆದರೆ ಎಳ್ನೀರಲ್ಲಿ ಇರ್ತಕ್ಕಂಥ ನೀರು ಆ ನೀರನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿನೋ ಅದನ್ನು ನಾನು ನೋಡಿಲ್ಲ, ಹೇಳಿದವ್ರು ಕೇಳಿದ್ದೀನಿ. ಬಟ್ ನಾನು ಜಿಯೋಲಾಜಿಸ್ಟ್ ಇರ್ತಾರೆ, ಜಿಯೋಗ್ರಫಿ ಸೈಂಟಿಸ್ಟು, ಆ ಮಣ್ಣನ್ನು ಪರೀಕ್ಷೆ ಮಾಡ್ತಾರೆ. ಆಳದಿಂದ ಒಂದು ಫೋಟೋ ಎಷ್ಟೋ ತೊಗೊಂಡು ಪರೀಕ್ಷೆ ಮಾಡಿ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಆಫ್ ವಾಟರ್ ಇದೆ, ಖನಿಜಗಳಿದ್ದಾವೆ, ನೀವು ಇದನ್ನು ಯೂಸ್ ಮಾಡ್ಕೋಬೋದು ಅಂತೇಳಿ ಮಿನರಲ್ಸನ್ನು ಫೈಂಡ್ ಮಾಡಲಿಕ್ಕೆ ನಮ್ಮ ವಿಜ್ಞಾನವನ್ನು ಯೂಸ್ ಮಾಡ್ಕೊತೀವಿ. ಸೊ ಆಗಲೇ ಹೇಳಿದೆ, ಆಕಾಶದ ಬಣ್ಣ, ನೀರಿನ ಬಣ್ಣ ನೀಲಿ ಯಾಕೆ ಐತೆ ಅಂತೇಳಿ ವಾಪಸ್ ಬೆಂಗಳೂರಿಗೆ ಬಂದ ತಕ್ಷಣ ರಾಮಣ್ಣ ಅವ್ರು ಹೇಳ್ತಾರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಹೇಳ್ತೀವಿ ನಾವು, ಬೆಳಕಿನ ಚದುರುವಿಕೆ. ನಿಮ್ಗೆ ಗೊತ್ತಿದೆ, ನಮ್ಮ ಕಣ್ಣಿಗೆ ಸೂರ್ಯನ ಬೆಳಗ್ಗೆ ಕಾಣಿಸ್ತಾ ಇದೆ. ಆ ಬೆಳಕನ್ನು ಮಳೆಗಾಲ ಟೈಮ್ನಾಗ ನೀವು ಅಬ್ಸರ್ವ್ ಮಾಡ್ತೀರಿ, ಒಂದು ಪೆಟ್ರೋಲ್ ಡ್ರಾಪ್ ನೀರಿನಲ್ಲಿ ಬಿದ್ದಾಗ ಕಲರ್ ಲೈಟ್ಸ್ ಕಾಣುತ್ತೆ. ಮಳೆ ಬರುವಾಗ ಕಾಮನ್ ಬಿಲ್ ಅಂತ ಹೇಳ್ತೀವಿ, ಕಲರ್ ಲೈಟ್ ಕಾಣಿಸುತ್ತೆ. ಅದು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ, ಬೆಳಕಿನ ವಿಭಜನೆ. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮದಾಗ ಹೋದಾಗ 7 ಕಲರ್ ಆಗಿ ಪ್ರತಿಫಲನ ಆಗುತ್ತೆ. ಅದರಲ್ಲಿ ಮಧ್ಯದಲ್ಲಿ ಬರೋದು ನೀಲಿ ಕಲರು. ಆ ನೀಲಿ ಕಲರು ಸಮನಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರ ಆ ಸಮುದ್ರದ ನೀರಲ್ಲಿ ಇರ್ತಕ್ಕಂಥ ಏನು ವಸ್ತುಗಳು ಇರ್ತವೆ, ಆ ಏನು ಹೇಳ್ತೇವೆ ಮೊಲೆಕ್ಯೂಲ್ಸು ನೀಲಿ ಕಲರನ್ನು ಚದುರಿಸುತ್ತೆ. ಆಕಾಶದಲ್ಲಿ ಕೂಡ ಅಲ್ಲಿ ಇರ್ತಕ್ಕಂಥ ವಾತಾವರಣದ ಮೊಲೆಕ್ಯೂಲ್ಗಳು ಈ ನೀಲಿ ಕಲರನ್ನು ಚದುರಿಸುತ್ತೆ ಅಂತ ಹೇಳ್ತಾರೆ ಅವರು, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಹಾಗಾಗಿ ಈ ವೈಜ್ಞಾನಿಕ ಕಾರಣಗಳಿಂದ ಬೆಳಕು ನೀಲಿಯಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಈ ವೈಜ್ಞಾನಿಕ ಆವಿಷ್ಕಾರಗಳನ್ನು ನಾವು ನೋಡ್ತಾ ಹೋದಾಗ ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಕೂಡ ವಿಜ್ಞಾನ ಉಪಯೋಗ ಆಗ್ತಾ ಇದೆ. ಮನುಷ್ಯ ಸತ್ತ ತಕ್ಷಣ ನಾವಿಲ್ಲಿ ನಮ್ಮೂರಲ್ಲಿ ಭೂಮಿಯಲ್ಲಿ ಉಳ್ತೀವಿ. ನೀವು ಬೆಂಗಳೂರಿಗೆ ಹೋಗ್ರಿ, ನೀವು ಬರ್ನಿಂಗ್ ಮಷೀನ್ ಅಂತ ಹೇಳ್ತೇವೆ ನಾವು, 5 ನಿಮಿಷದಲ್ಲಿ ನಿಮ್ಮ ಬಾಡಿಯಲ್ಲಿ ಹೋಗುತ್ತೆ, ಪೌಡರ್ ಬಂದ್ಬಿಡ್ತದೆ. ಅದು ಬರ್ನರ್ ಅಂತ ಹೇಳ್ತೇವೆ ನಾವು. 100 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿ ದೇಹವನ್ನು ಸುಟ್ಟು ಮತ್ತೆ ಅದರ ಅವಶೇಷನ ಕೊಡ್ತಾರೆ. ಸೊ ಹಾಗಾಗಿ ಈ ವೈಜ್ಞಾನಿಕ ಆವಿಷ್ಕಾರಗಳು ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ಇದ್ದೇ ಇದೆ. ಅದನ್ನು ನಾವು ಬಳಸ್ಕೊಂಡ ಮೇಲೆ ನಮ್ಮ ಮೇಲೆ ಅವಲಂಬನೆ ಆಗಿದೆ ಅಂತ. ನಾವು ಅದನ್ನು ಪ್ಲಸ್ ಅಂತ ತೊಗೊಂಡ್ರೆ ಪ್ಲಸ್ ಆಗುತ್ತೆ, ಮೈನಸ್ ಅಂತ ತೊಗೊಂಡ್ರೆ ಮೈನಸ್ ಆಗುತ್ತೆ. ಸೊ ನಮ್ಮ ಇಡೀ ಜೀವನದಲ್ಲಿ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೋದು ಅಂತ ಹೇಳ್ಬೋದು. ಕೊನೆಯದಾಗಿ ಮಕ್ಕಳಿಗೆ ಹೇಳಬೇಕು ಅಂತಂದರೆ, ನೀವು ಮುಂದೆ ವಿಜ್ಞಾನಿಗಳಾಗಲಿ ಶಿಕ್ಷಕರಾಗಲಿ ಏನಾರಾಗಲಿ ಹಾರ್ಡ್ ವರ್ಕ್ ಮಾಡಬೇಕು, ಕಠಿಣ ಪರಿಶ್ರಮ ಇರಬೇಕು. ಹಾರ್ಡ್ ವರ್ಕ್ ಜೊತೆಗೆ ಒಳ್ಳೆಯ ಆರೋಗ್ಯ, ಹೆಲ್ತ್ ಇರಬೇಕು. ಆಮೇಲೆ ಆನೆಸ್ಟಿ ಇರಬೇಕು, ಸಿನ್ಸಿಯಾರಿಟಿ. 3H's ಅಂತ ಹೇಳ್ತೇವೆ ನಾವು, ಹಾರ್ಡ್ ವರ್ಕು, ಆನೆಸ್ಟಿ, ಹೆಲ್ತು. ಇವನ್ನೆಲ್ಲನೂ ಸರಿಯಾಗಿ ಇಟ್ಕೊಂಡು ಚೆನ್ನಾಗಿ ವರ್ಕ್ ಮಾಡಿರಿ. ನಿಮ್ಮ ಸಂಸ್ಥೆಗೆ, ನಿಮ್ಮ ಮನೆಗೆ ಒಳ್ಳೆ ಹೆಸರನ್ನು ತೊಗೊಂಬರ್ರಿ. ನಮ್ಮ ಗದಗ ಜಿಲ್ಲೆಗೆ ಒಳ್ಳೆಯ ಫಲಿತಾಂಶನ ಕೊಡ್ರಿ ಅಂತ ಸಾಹೇಬರು ಇದ್ದಾಗ ಹೇಳ್ತಿದ್ದರು ನಾವು. ಜಿಲ್ಲಾ ಫಲಿತಾಂಶ 10, 12 ಇರ್ತಾಯಿತ್ತು. ಬರ್ತಾ ಅದು ಲಾಸ್ಟ್ ಸ್ಥಾನಕ್ಕೆ ಬಂತು. ಹೋದ ವರ್ಷ 25. ಈ ಸರಿ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದ್ದಾರೆ, HK ಪಾಟೀಲ್ರು, 10ರೊಳಗೆ ಇರಬೇಕು ಅಂತೇಳಿ. ಅದು 10ರೊಳಗೆ ಇರಬೇಕಂದ್ರೆ ನಿಮ್ಮ ಪರಿಶ್ರಮ ಮುಖ್ಯ. ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತೇಳಿ. ಅದರ ಜೊತೆಗೆ ನಮ್ಮ ಸರ್ಕಾರ 3 ಎಕ್ಸಾಮ್ ಮಾಡ್ತು ಹೋದ ವರ್ಷ. ಆ ಮೆಂಟಾಲಿಟಿ ನೋಡ್ತೀನಿ ನಾನು. ನಮ್ಮ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ 1ನೇ ಟೆಸ್ಟಲ್ಲಿ 75% ತೊಗೊಂಡಿದ್ದ. 2ನೇ ಎಕ್ಸಾಮಿಗೆ ಇಂಪ್ರೂವ್ಮೆಂಟ್ ಹಾಕಿದ್ದ. ಅವನು ಫಸ್ಟ್ ಟೆಸ್ಟಲ್ಲಿ ಎಕ್ಸಾಮ್ 1ನಲ್ಲಿ 95 ಆದಂಥ ವಿದ್ಯಾರ್ಥಿಯನ್ನು ಕ್ರಾಸ್ ಮಾಡಿ 96 ಮಾಡ್ಕೊಂಡು ಅವನು. ಫಸ್ಟ್ ಟೆಸ್ಟಲ್ಲಿ ಆದಂಥ ವಿದ್ಯಾರ್ಥಿಗೆ ಆ CETಯಲ್ಲಿ ರ್ಯಾಂಕಿಂಗು 2000 ಬಂದರೆ ಒಂದು 1200 ಬಂತು ಒಂದು. ಸೊ ಎಕ್ಸಾಮ್ 1, ಎಕ್ಸಾಮ್ 2 ಕೂಡ ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಎಕ್ಸಾಮ್ 3ಗೆ CET ಅಲೋ ಇರಲಿಲ್ಲ. ಈ ವರ್ಷ ಎಕ್ಸಾಮ್ 1, ಎಕ್ಸಾಮ್ 2 ಅಷ್ಟೇ ಇದೆ. ನಿಮ್ಮ ಟಾರ್ಗೆಟ್ ಏನಿರಬೇಕು ಅಂದರೆ ಎಕ್ಸಾಮ್ 1ನಲ್ಲೇ ಕೂಡ ನಾನು ಉತ್ತಮವಾದಂತಹ ಪ್ರಯತ್ನವನ್ನು ಮಾಡಿ ನನ್ನ ಭವಿಷ್ಯನ ಭದ್ರಪಡಿಸ್ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಚೆನ್ನಾಗಿ ವರ್ಕ್ ಮಾಡಿರಿ. ಸಂಸ್ಥೆಗೆ, ನಮ್ಮ ಜಿಲ್ಲೆಗೆ ಹೆಸರು ತರ್ರಿ. ನನ್ನ ಗದಗಿಂದ ಇಲ್ಲಿ ಕರೆಸಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಮಗೂ ಕೂಡ ಸಂಘಟಕರಿಗೂ, ಪ್ರಾಂಶುಪಾಲರಿಗೂ, ಎಲ್ಲ ಹಿರಿಯರಿಗೂ ಒಂದು ದಿವಸ ನಾನು 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.